ಆತ್ಮೀಯರೇ, ಸಂತ ಮದರ್ ತೆರೇಸಾ ವಿಚಾರ ವೇದಿಕೆ ಮಂಗಳೂರು ಇದರ ಆಶ್ರಯದಲ್ಲಿ ಪ್ರೀತಿ ಹರಡಲಿ ಎಲ್ಲೆಡೆ ಎಂಬ ಘೋಷವಾಕ್ಯದೊಂದಿಗೆ ಸರ್ವ ಧರ್ಮದ ಹಬ್ಬಗಳು ಸರ್ವ ಜನತೆಯ ಹಬ್ಬವಾಗಲಿ ಎಂಬ ಆಶಯದೊಂದಿಗೆ ರಂಜಾನ್ ಹಬ್ಬದ ಪ್ರಯುಕ್ತ ಸೌಹಾರ್ದ ಇಫ್ತಾರ್ ಕೂಟವನ್ನು ಏರ್ಪಡಿಸಿದ್ದೇವೆ. ಬಂದಂತಹ ಎಲ್ಲರನ್ನ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಾ, ಸಂತ ಮದರ್ ತೆರೇಸಾ ವಿಚಾರ ವೇದಿಕೆ ಕಳೆದ 8 ವರ್ಷಗಳಿಂದ ಮಂಗಳೂರಿನ ಸೌಹಾರ್ದಯುತವನ್ನು ಬಯಸುವಂತಹ ಒಂದು ತಂಡ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲ ಧರ್ಮಗಳ ಹಬ್ಬಗಳನ್ನು ಆಚರಿಸಿಕೊಂಡು ಸೌಹಾರ್ದ ಕ್ರಿಸ್ಮಸ್, ಸೌಹಾರ್ದ ದೀಪಾವಳಿ, ವಿಚಾರ ಸಂಕಿರಣ ಮತ್ತು ಮಕ್ಕಳ ಸಂತಸ ಕಲಿಕಾಗಾರವನ್ನು ಏರ್ಪಡಿಸಿಕೊಂಡು 8 ವರ್ಷದಿಂದ ನಿರಂತರವಾಗಿ ತನ್ನ ಕಾರ್ಯಚಟುವಟಿಕೆಯನ್ನು ಮಾಡಿಕೊಂಡು ಬರುತ್ತಿರುವಂತಹ ಮದರ್ ತೆರೇಸಾ ವಿಚಾರ ವೇದಿಕೆ ಇಂದು ಭಿನ್ನ ಪ್ರಯತ್ನ ಸೌಹಾರ್ದ ಇಫ್ತಾರ್ ಕೂಟವನ್ನು ಏರ್ಪಡಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಲವು ಮಂದಿ ಗಣ್ಯರು ಉಪಸ್ಥಿತರಿದ್ದಾರೆ. ಮೌಲಾನಾ UK ಅಬ್ದುಲ್ ಅಜೀಜ್ ದಾರಿಮಿ, ಧರ್ಮಗುರುಗಳು ಮೊಹಿದ್ದೀನ್ ಜುಮಾ ಮಸೀದಿ ಚೊಕ್ಕಬೆಟ್ಟು, ಹಾಗೆ ಡಾಕ್ಟರ್ ಮೆಲ್ವಿನ್ ಡಿ ಕುನೋ SJ ಸಹ ಉಪಕುಲಪತಿಗಳು ಸಂತ ಅಲೋಸಿಯಸ್ ಕಾಲೇಜು ಶಿಕ್ಷಣ ಸಂಸ್ಥೆ, ಶ್ರೀಮತಿ BM ರೋಹಿಣಿ ಖ್ಯಾತ ಸಾಹಿತಿಗಳು ಮತ್ತು ನಿವೃತ್ತ ಶಿಕ್ಷಕರು, ಝೀನತ್ ಬಕ್ಷ್ ಈದ್ಗಾ ಜುಮ್ಮಾ ಮಸೀದಿಯ ಉಪಾಧ್ಯಕ್ಷರು ಆದಂತಹ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದಂತಹ K ಅಶ್ರಫ್ ರವರು, ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂತಹ ಶಾನಿ ಆಲ್ವರಿಸ್ ರವರು, ಮಾಜಿ ಅಧ್ಯಕ್ಷರಾದಂತಹ ರಾಯ್ ಕ್ಯಾಸ್ನರ್ ಅವರು, ಸಂತ ಮದರ್ ತೆರೇಸಾ ವಿಚಾರ ವೇದಿಕೆ ಅಧ್ಯಕ್ಷರು ಕೂಡ, ಹಾಗೆ ಮಂಜುಳಾ ನಾಯಕ್ ಸಾಮರಸ್ಯ ಮಂಗಳೂರು ಇದರ ಅಧ್ಯಕ್ಷರು, ಜಾಗತಿಕ ಮಟ್ಟದ ಬೆತನಿ ಸಂಸ್ಥೆಗಳ ಮುಖ್ಯಸ್ಥರಾದಂತಹ ಭಗಿನಿ ರೋಸ್ ಸೆಲಿನ್ ರವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ಇವರೆಲ್ಲರನ್ನ ನಮ್ಮ ಸುನೀಲ್ ಕುಮಾರ್ ಬಜಾಲ್ ರವರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯನ್ನು ನಾನು ಮತ್ತೆ ನಿರೀಕ್ಷಿಸುತ್ತಾ ಎಲ್ಲ ಅತಿಥಿಗಳನ್ನ ಬಹಳ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಜಗತ್ತಿನಾದ್ಯಂತ ಶಾಂತಿ ನೆಲೆಸಲಿ ಮತ್ತು ನಾವೆಲ್ಲರೂ ಒಂದೇ ತೋಟದ ವಿವಿಧ ಹೂವುಗಳಂತೆ ಸಾಮರಸ್ಯದಿಂದ ಬಾಳೋಣ. ವೈವಿಧ್ಯತೆಯನ್ನು ಒಪ್ಪಿಕೊಳ್ಳುವುದು ಮತ್ತು ಪ್ರತಿಯೊಬ್ಬನ ನಂಬಿಕೆಗಳನ್ನು ಗೌರವಿಸುವುದು ಶಾಂತಿಯ ಮೊದಲ ಹೆಜ್ಜೆ. ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಮಾನವೀಯತೆಯ ದೃಷ್ಟಿಯಿಂದ ಒಬ್ಬರಿಗೊಬ್ಬರು ಸಹಾಯವಾಗೋಣ. ಮಾತು ಮತ್ತು ಕೃತಿಯಲ್ಲಿ ಅಹಿಂಸೆಯನ್ನು ಪಾಲಿಸಿದಾಗ ಮಾತ್ರ ಜಗತ್ತು ಸುಂದರ ತೋಟವಾಗಲು ಸಾಧ್ಯ ಎಂಬಂತಹ ನಿಟ್ಟಿನಲ್ಲಿ ಇವತ್ತು ಮಂಗಳೂರಿನಾದ್ಯಂತ ಸಂತ ಮದರ್ ತೆರೇಸಾ ವಿಚಾರ ವೇದಿಕೆ ಇಂತಹ ಸೌಹಾರ್ದಯುತ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿರುವಂತಹದ್ದು. ಇವತ್ತು ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ನಮ್ಮ ಎಲ್ಲ ಮುಸ್ಲಿಂ ಸಹೋದರರು ಬೆಳಗಿನ ಜಾವ ನಮ್ಮ ಸೂರ್ಯ ಮುಳುಗುದಿನ ಮುಂಚೆ ಈ ಉಪವಾಸನ ಹಿಡಿದ್ರೆ ಈಗ ಸಂಜೆ 6:40 ಹೊತ್ತಿಗೆ ತಮ್ಮ ಉಪವಾಸನ ಬಿಡುವಂತಹ ಒಂದು ಈ ಸನ್ನಿವೇಶದಲ್ಲಿದ್ದೇವೆ. ಹಾಗೆ ಇರುವಾಗ ಈ ಒಂದು ಕಾರ್ಯಕ್ರಮವನ್ನು ನಾವು 6:30ಕ್ಕೆ ಮುಕ್ತಾಯಗೊಳಿಸಬೇಕೆಂಬಂತಹ ಒಂದು ಇರಾದೆ ಇದೆ. ನೀವೆಲ್ಲರೂ ಸಹಕರಿಸ್ತೀರಿ ಎಂಬಂತಹ ನಿಟ್ಟಿನೊಂದಿಗೆ ಇದೀಗ ಬಂದಂತಹ ಎಲ್ಲ ಅತಿಥಿಗಳನ್ನ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸಂತ ಮದರ್ ತೆರೇಸಾ ವಿಚಾರ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಸುನೀಲ್ ಕುಮಾರ್ ಬಜಾಲ್ ರವರು. ಸಂತ ಮದರ್ ತೆರೇಸಾ ವಿಚಾರ ವೇದಿಕೆ ಇದರ ಆಶ್ರಯದಲ್ಲಿ ಇವತ್ತು ನಾವು ನಡೆಸ್ತಕ್ಕಂತಹ ಕಾರ್ಯಕ್ರಮ ಸೌಹಾರ್ದ ಇಫ್ತಾರ್ ಕೂಟ. ರಂಜಾನ್ ಹಬ್ಬದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಪ್ರಥಮತವಾಗಿ ಬಂದಿರತಕ್ಕಂತಹ ಈ ಒಂದು ಕಾರ್ಯಕ್ರಮದ ಮೇಲೆ ಪ್ರೀತಿ ಅಭಿಮಾನವನ್ನು ಇಟ್ಟು ಬಂದಿರತಕ್ಕಂಥ ತಮ್ಮೆಲ್ಲರನ್ನೂ ಕೂಡ ಸಂತ ಮದರ್ ತೆರೇಸಾ ವಿಚಾರ ವೇದಿಕೆಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಪೂಜನೀಯ ಧರ್ಮಗುರುಗಳು ಮೊಹಿದ್ದೀನ್ ಜುಮ್ಮಾ ಮಸ್ಜಿದ್ ಚೊಕ್ಕಬೆಟ್ಟು ಇದರ ಧರ್ಮಗುರುಗಳಾಗಿರ್ತಕ್ಕಂಥ ಮೌಲಾನಾ UK ಅಬ್ದುಲ್ ಅಜೀಜ್ ದಾರಿಮಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಸಂತ ಮದರ್ ತೆರೇಸಾ ವಿಚಾರ ವೇದಿಕೆಯ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ನಾವು ಇರ್ತಕ್ಕಂಥ ಒಂದು ಸಂಸ್ಥೆ ಸಂತ ಎಲೋಸಿಯಸ್ ಶಿಕ್ಷಣ ಸಂಸ್ಥೆ ಇದರ ಸಹ ಉಪಕುಲಪತಿಗಳಾಗಿರ್ತಕ್ಕಂತಹ ಡಾಕ್ಟರ್ ಮೆಲ್ವಿನ್ ಡಿಕುನ್ನ SJ ಇವರು ನಮ್ಮ ಜೊತೆ ಇದ್ದಾರೆ. ಇವರನ್ನು ಕೂಡ ಬಹಳ ಪ್ರೀತಿಯಿಂದ ಸಂತ ಮದರ್ ತೆರೇಸಾ ವಿಚಾರ ವೇದಿಕೆಯಿಂದ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಖ್ಯಾತ ಸಾಹಿತಿಗಳು ನಿವೃತ್ತ ಶಿಕ್ಷಕರಾಗಿರ್ತಕ್ಕಂತಹ ಗೌರವಾನ್ವಿತ BM ರೋಹಿಣಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸಿದ್ದೇನೆ. ಅದೇ ರೀತಿ ಝೀನತ್ ಬಕ್ಷ್ ಈದ್ಗಾ ಜುಮ್ಮಾ ಮಸ್ಜಿದ್ ಬಾವುಟಗಳು ಇದರ ಉಪಾಧ್ಯಕ್ಷರುಗಳು ಆಗಿರ್ತಕ್ಕಂಥ ಒಬ್ಬ ಜನಪರ ಕಾಳಜಿಯ ನಾಯಕರು ಆಗಿರ್ತಕ್ಕಂಥ ಮಾಜಿ ಮೇಯರ್ ಆಗಿರ್ತಕ್ಕಂಥ K ಅಶ್ರಫ್ ರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಿದ್ದೇನೆ. ಅದೇ ರೀತಿ ಇಂಥ ಒಂದು ಮುಸ್ಸಂಜೆ ಹೊತ್ತಿನಲ್ಲಿ ನಡೀತಕ್ಕಂತಹ ಈ ಒಂದು ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು
ವಹಿಸ್ತಾ ಇದ್ದಾರೆ. ನಮ್ಮ ಸಂತ ಮದರ್ ತೆರೇಸಾ ವಿಚಾರ ವೇದಿಕೆಯ ಅಧ್ಯಕ್ಷರು, ಮಂಗಳೂರು ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳು, ಅದೇ ರೀತಿ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ರಾಯ್ ಕ್ಯಾಸ್ಟೆಲ್ ರವರು ಅಧ್ಯಕ್ಷತೆ ವಹಿಸಬೇಕಂತ ಕೇಳಿಕೊಂಡು ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಬಹಳ ಪ್ರೀತಿಯಿಂದ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಪ್ರೀತಿಯ ಕರೆಗೆ ಓಗೊಟ್ಟು ಬಂದು ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಬೇಕಂತೇಳಿ ಬಂದಿರತಕ್ಕಂತಹ ನಮ್ಮ ಬೆಥನಿ ಶಿಕ್ಷಣ ಸಂಸ್ಥೆಯ ಜಾಗತಿಕ ಮಟ್ಟದ ಮುಖ್ಯಸ್ಥರು ಸಿಸ್ಟರ್ ರೋಸ್ ಸೆಲಿನ್ ರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಬಹಳ ಪ್ರೀತಿಯಿಂದ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮವರೇ ಆಗಿರ್ತಕ್ಕಂಥ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮದರ್ ತೆರೇಸಾ ವಿಚಾರ ವೇದಿಕೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸ್ಟ್ಯಾನಿ ಆಲ್ವರಿಸ್ ರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮವರೇ ಸಾಮರಸ್ಯ ಮಂಗಳೂರು ಇದರ ಅಧ್ಯಕ್ಷರು, ಸಂತ ಮದರ್ ತೆರೇಸಾ ವಿಚಾರ ವೇದಿಕೆಯ ಪ್ರಮುಖರಾಗಿರ್ತಕ್ಕಂಥ ಮಂಜುಳಾ ನಾಯಕ್ರವರಿದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸಿದ್ದೇನೆ. ಅದೇ ರೀತಿ ಈಗಾಗಲೇ ತಮ್ಮನ್ನು ವೇದಿಕೆ ಕರೆದಿರ್ತಕ್ಕಂಥ ನಮ್ಮ ರೆಹಮಾನ್ ಖಾನ್ ಕುಂಜತ್ಬೈಲ್ ನಮ್ಮ ವೇದಿಕೆಯ ಪ್ರಮುಖರು, ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ, ಅದೇ ರೀತಿ ಈ ಒಂದು ಸುಂದರ ಸಮಾರಂಭದಲ್ಲಿ ಹಲವಾರು ಜನ ಸರ್ವ ಧರ್ಮದ ಬಹಳ ಪ್ರಮುಖ ಸಂಘಟನೆಯ ಮುಖಂಡರುಗಳು ತಾವೆಲ್ಲರೂ ಬಂದಿದ್ದೀರಾ. ತಮ್ಮನ್ನು ಕೂಡ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸಿದ್ದೇವೆ. ಸ್ನೇಹಿತರೆ, ಒಂದು ನಮ್ಮ ಸಂತ ಮದರ್ ತೆರೇಸಾ ವಿಚಾರ ವೇದಿಕೆ ಕಳೆದ 8 ವರ್ಷಗಳಿಂದ ನಿರಂತರವಾಗಿ ಈ ಮಂಗಳೂರಿನಲ್ಲಿ ಕಾರ್ಯಚಟುವಟಿಕೆಗಳನ್ನು ಮಾಡುತ್ತಾ ಒಂದು ಸೌಹಾರ್ದತೆಯ ಕೂಟವಾಗಿ ಸರ್ವ ಧರ್ಮದ ಜನರನ್ನು ಒಂದು ವೇದಿಕೆ ಅಡಿಯಲ್ಲಿ ತಂದು ಇವತ್ತು ಮಂಗಳೂರಿನಲ್ಲಿ ಏನಾದರೂ ಬೇರೆ ಬೇರೆ ರೀತಿಯಾದ ಘಟನೆ ನಡೆದರೆ ಅಲ್ಲಿ ಸೌಹಾರ್ದತೆಯನ್ನು ಉಳಿಸಿ ಬೆಳೆಸಬೇಕನ್ನುವ ನಿಟ್ಟಿನಲ್ಲಿ ಈ ಒಂದು ವೇದಿಕೆ ರಚನೆ ಆಗಿರ್ತಕ್ಕಂಥದ್ದು. ಹಲವಾರು ರೀತಿಯಾದಂಥ ಕಾರ್ಯಕ್ರಮಗಳು, ವಿಚಾರ ಸಂಕಿರಣಗಳು, ಬಹಳ ಮುಖ್ಯವಾಗಿ ನಮ್ಮ ಇಡೀ ವೇದಿಕೆಯ ಪ್ರಮುಖ ಘೋಷಣೆ ಪ್ರೀತಿ ಹರಡಲಿ ಎಲ್ಲೆಡೆ. ಇದು ನಮ್ಮ ಪ್ರಧಾನ ಘೋಷಣೆ. ಆ ಪ್ರೀತಿ, ಯಾಕಂದರೆ ಇವತ್ತಿನ ಸಮಾಜದಲ್ಲಿ ದ್ವೇಷ ಹಂಚತಕ್ಕಂಥ ಕೆಲಸಗಳು ಆಗುವಂಥ ಸಂದರ್ಭದೊಳಗಡೆ ಪ್ರೀತಿ ಹಂಚತಕ್ಕಂಥ ಕೆಲಸಗಳು ದೊಡ್ಡ ಮಟ್ಟದಲ್ಲಿ ಆಗಬೇಕು. ಆ ಮುಖಾಂತರ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸ ಆಗಬೇಕಂತೇಳಿ ನಮ್ಮ ಘೋಷಣೆ ಪ್ರೀತಿ ಹರಡಲಿ ಎಲ್ಲೆಡೆ. ಅದರ ಭಾಗವಾಗಿ ನಾವು ಸರ್ವ ಧರ್ಮದ ಹಬ್ಬಗಳು, ಅದು ಸರ್ವ ಜನತೆಯ ಹಬ್ಬ ಆಗಬೇಕಂತ ಆಶಯವನ್ನು ಹೊಂದಿ ಈ ರೀತಿಯ ಹಬ್ಬಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಸೌಹಾರ್ದ ದೀಪಾವಳಿ, ಸೌಹಾರ್ದ ಕ್ರಿಸ್ಮಸ್, ಸೌಹಾರ್ದ ಇಫ್ತಾರ್ ಕೂಟಗಳನ್ನು ಮಾಡುವ ಮುಖಾಂತರ ನಮ್ಮ ನಾಡಿನ ನಾಡ ಹಬ್ಬ ದಸರಾವನ್ನು ಕೂಡ ಆಚರಣೆ ಮಾಡುವ ಮೂಲಕ ಎಲ್ಲರನ್ನು ಒಳಗೊಳಿಸ್ತಕ್ಕಂಥ ಕೆಲಸವನ್ನು ಸಂತ ಮದರ್ ತೆರೇಸಾ ವಿಚಾರ ವೇದಿಕೆ ಮಾಡ್ತಾ ಇದೆ. ಅದರ ಜೊತೆಗೆ ಮದರ್ ತೆರೇಸರವರಿಗೆ ಮಕ್ಕಳೆಂದರೆ ಪಂಚಪ್ರಾಣ. ಅಂದರೆ ಮಕ್ಕಳಿಗಾಗಿ ನಾವು ಈ ಸಮ್ಮರ್ ಕ್ಯಾಂಪ್ನ ಈ ಒಂದು ಬೇಸಿಗೆ ಕಾಲದಲ್ಲಿ ಸಮ್ಮರ್ ಕ್ಯಾಂಪ್ ಮಾಡುವ ಮುಖಾಂತರ ಮಕ್ಕಳನ್ನು ಕೂಡ ಒಳಗೊಳಿಸ್ತಕ್ಕಂಥ, ಅವರಿಗೆ ಕೂಡ ಒಂದು ವಾರದ ಕ್ಯಾಂಪ್ಗಳನ್ನು ಮಾಡ್ತಕ್ಕಂಥ ಕೆಲಸಗಳನ್ನು ನಮ್ಮ ವೇದಿಕೆ ಮಾಡ್ತಾ ಇದೆ. ಇಂಥ ವೇದಿಕೆ ಮಂಗಳೂರಿಗಂತೂ ಭಾರಿ ಅಗತ್ಯ ಇದೆ. ತಾವುಗಳು ಬಂದಿರತಕ್ಕಂಥವ್ರು ಈ ಕಾರ್ಯಕ್ರಮದ ಮೇಲೆ ಪ್ರೀತಿ ಇಟ್ಟು ಬಂದಿದ್ದೀರಾ. ಮುಂಬರುವ ದಿನದಲ್ಲಿ ಸಂತ ಮದರ್ ತೆರೇಸಾ ವಿಚಾರ ವೇದಿಕೆ ಒಂದು ಸೌಹಾರ್ದದ ಕೂಟವನ್ನು ಮತ್ತಷ್ಟು ಬಲಪಡಿಸಲು ನೀವೆಲ್ಲರೂ ಕೂಡ ಕೈ ಜೋಡಿಸಬೇಕಂತ ಕೇಳಿಕೊಳ್ತಾ ಈಗ ನನ್ನ ಪ್ರಾಸ್ತಾವಿಕ ಮಾತನ್ನು ಮುಗಿಸಿ ಬಂದಿರತಕ್ಕ ತಮ್ಮನ್ನು, ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರನ್ನು ಒಟ್ಟಿಗೆ ಸ್ವಾಗತಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರನ್ನ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸಿದಂತಹ ಸಂತ ಮದರ್ ತೆರೇಸಾ ವಿಚಾರ ವೇದಿಕೆ ಇದರ ಪ್ರಧಾನ ಕಾರ್ಯದರ್ಶಿಯಾದಂತಹ ಸುನೀಲ್ ಕುಮಾರ್ ಬಜಾಲ್, ನಿಮಗೂ ಕೂಡ ಸ್ವಾಗತವನ್ನು ಬಯಸುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಹಲವು ಮಂದಿ ಭಗಿನಿಯರಿದ್ದೀರಿ, ವಿವಿಧ ಸಂಘಟನೆಗಳ ಮುಖ್ಯಸ್ಥರಿದ್ದೀರಿ, ಶಿಕ್ಷಕರಿದ್ದೀರಿ, ಹಾಗೆ ಸೌಹಾರ್ದವನ್ನು ಬಯಸುವಂತಹ ಹಲವು ನಮ್ಮ ಮುಖಂಡರು ಇದ್ದೀರಿ. ಎಲ್ಲರನ್ನ ಹೃದಯ ಸ್ಪರ್ಶಿಯಾಗಿ ಎಲ್ಲರನ್ನ ಸ್ವಾಗತವನ್ನು ಬಯಸುತ್ತಾ, ಯಾರದು ಕೂಡ ಹೆಸರನ್ನು ಸೂಚಿಸದೆ ತಮ್ಮೆಲ್ಲರ ಇರುವಿಕೆಯನ್ನು ಬಹಳ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೀಗ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಮೌಲಾನಾ UK ಅಬ್ದುಲ್ ಅಜೀಜ್ ದಾರಿಮಿ ಧರ್ಮಗುರುಗಳು ಮೊಹಿದೀನ್ ಜುಮಾ ಮಸೀದಿ ಇವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು. ನಮ್ಮ ನಾಡಿನಾದ್ಯಂತ ಸೌಹಾರ್ದವನ್ನು ಬಯಸುವಂತಹ ಒಬ್ಬ ಉಸ್ತಾದರು, ಬಹಳ ಧಾರ್ಮಿಕ ಕಾರ್ಯಚಟುವಟಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ನಮ್ಮ ಆತ್ಮೀಯರಾದಂತಹ ಮೌಲಾನಾ UK ಅಬ್ದುಲ್ ಅಜೀಜ್ ದಾರಿಮಿಯವರು ನಿಮ್ಮ ಮುಂದೆ. ಸಕಲ ಸ್ತುತಿಗಳು ಪರಮ ದಯಾಳು ಕರುಣಮಯಿ ಸರ್ವ ಶಕ್ತನಿಗೆ ಮೀಸಲು. ಆತನ ಕೃಪಾ ಕಟಾಕ್ಷ ಸರ್ವ ಜನಾಂಗದ ಮೇಲೆ ಸದಾ ನೆಲೆಯಾಗಲಿ ಎಂಬ ಶುಭ ಹಾರೈಕೆ, ಶುಭ ಪ್ರಾರ್ಥನೆಯೊಂದಿಗೆ ಕೆಲವೊಂದು
ಮಾತುಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಸಂತ ಮದರ್ ತೆರೇಸಾ ಕರ್ಮದಲ್ಲಿ ಮದರ್ ತಾಯಿಯಾದ ಆ ತಾಯಿಯ ಸ್ಮರಣೆಯೊಂದಿಗೆ ಈ ಕಾರ್ಯಕ್ರಮ, ಈ ವೇದಿಕೆ ಪ್ರಸ್ತುತವಾಗಿದೆ. ಹುಟ್ಟಿನಲ್ಲಿ ಆಗ್ನೇಸ್ ಎಂಬ ಹೆಸರನ್ನು ಪಡೆದು ಶಿಕ್ಷಕಿಯಾಗಿ, ಜಗತ್ತಿಗೇ ದೊಡ್ಡ ಶಿಕ್ಷಕಿಯಾಗಿ ಪರಿವರ್ತನೆಗೊಂಡಂತಹ ಮಹಾನ್ ತಾರೆಯ ಹೆಸರಲ್ಲಿ ಈ ಕಾರ್ಯಕ್ರಮ ಆಯೋಜಿಸುವಾಗ ಇದು ಅರ್ಥಪೂರ್ಣ ಅಂತ ನಾನು ಭಾವಿಸುತ್ತೇನೆ. ಮಹನೀಯರೇ, ರಾಯ್ ಕ್ಯಾಸ್ಟಲಿನೋ ಅವರ ಆ ಸಾರಥ್ಯದಲ್ಲಿ ಈ ಒಂದು ವಿಚಾರ ವೇದಿಕೆ ಉತ್ತಮವಾದ ಚಿಂತನೆಗಳನ್ನು ಸಮಾಜದ ಮಧ್ಯೆ ಹರಡ್ತಾ ಇದೆ. ಮೊದಲೊಮ್ಮೆ ನಾನು ಇದೇ ಜಾಗದಲ್ಲಿ ಇಂತಹ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಅಂದು ಕೂಡ ಅದ್ಭುತವಾದಂತಹ ವಿಚಾರಗಳು ಅಲ್ಲಿ ವಿನಿಮಯವಾಗಿತ್ತು. ಸರ್ವ ಧರ್ಮದ ಹಬ್ಬಗಳು ಸರ್ವ ಜನತೆಯೊಂದಿಗೆ ಅಂತ ಇಲ್ಲಿ ನಾನೊಂದು ಘೋಷಣೆ ನಮ್ಮ ಪೋಸ್ಟರ್ನಲ್ಲಿ ನೋಡಲು ಸಾಧ್ಯವಾಗ್ತಾ ಇದೆ. ಸರ್ವ ಧರ್ಮಗಳ ಹಬ್ಬಗಳು ಮಾತ್ರ ಅಲ್ಲ, ಸರ್ವ ಧರ್ಮಗಳು ಸರ್ವರಿಗಾಗಿ, ಸರ್ವ ಜನತೆಗಾಗಿ. ಕಾರಣ, ನಾನು ಈ ಬಗ್ಗೆ ಚಿಂತನೆ ಮಾಡುವಾಗ ಇಸ್ಲಾಂ ಧರ್ಮದ ಚರಿತ್ರೆಯ ಭಾಗವಾಗಿ ಕೆಲವೊಂದು ಪುಸ್ತಕಗಳನ್ನು, ಗ್ರಂಥಗಳನ್ನು ನೋಡಿದಾಗ ಅಲ್ಲಿ ಈಸಾ ಅಂತ ನಾವು ಕರೆಯುವ, ಯೇಸು ಅಂತ ತಾವು ಹೇಳುವ ಆ ಪ್ರಭುವಿನ ಒಂದು ಉಲ್ಲೇಖವಿದೆ. ಯೇಸು ಪ್ರಭು ದಾರಿಯಲ್ಲಿ ಹೋಗ್ತಾ ಇದ್ದರು. ಜೊತೆಗೆ ಹವಾರಿಯೀನ್ ಅನ್ನುವ ಅವರ ಆಪ್ತರು ಕೂಡ ಇದ್ದರು. ಪಕ್ಕದಲ್ಲಿ ಒಬ್ಬ ಕೆಟ್ಟ ವ್ಯಕ್ತಿ ಕೂತ್ಕೊಂಡಿದ್ದ. ಆ ಕೆಟ್ಟ ವ್ಯಕ್ತಿಯ ಮನದಲ್ಲಿ ಏನು ಒಳ್ಳೆಯವರು ಹೋಗ್ತಾ ಇದ್ದಾರೆ, ಅವ್ರ ಜೊತೆ ನಾನು ಹೆಜ್ಜೆ ಹಾಕಿದರೆ ಅಂತ ಭಾವಿಸ್ದ. ಹಾಗೆ ಎದ್ದು ನಿಂತ ನಂತರ ಹೆಜ್ಜೆ ಹಾಕತೊಡಗಿದ. ಆವಾಗ ಯೇಸು ಪ್ರಭುವಿನ ಜೊತೆಗಿದ್ದ ಒಬ್ಬರು ಹಿಂದಕ್ಕೆ ನೋಡ್ತಾರೆ. ಆ ಕೆಟ್ಟ ವ್ಯಕ್ತಿ ನಮ್ಮ ಜೊತೆ ಹೆಜ್ಜೆ ಹಾಕಲು ಮುಂದಾಗ್ತಾ ಇದ್ದಾನೆ, ಆದ್ದರಿಂದ ಇದು ಸಲ್ಲದು, ನಾನು ಸ್ವಲ್ಪ ನನ್ನ ಹೆಜ್ಜೆಯನ್ನು ವೇಗವಾಗಿಸಬೇಕು, ಆ ಕೆಟ್ಟವನು ನನ್ನ ಜೊತೆ ಸೇರಬಾರ್ದು ಅನ್ನುವಂತಹ ಆ ಒಂದು ವಿಚಾರವನ್ನು ಮನಸ್ಸಿನಲ್ಲಿ ಮೂಡಿಸಿದ. ಆವಾಗ ಯೇಸು ಪ್ರಭುವಿಗೆ ದಿವ್ಯವಾಣಿ ಉಂಟಾಗುತ್ತದೆ. ಅವರಿಬ್ಬರೂ ಕೂಡ ಅವರ ಕರ್ಮಗಳನ್ನು ಪರಿಶೀಲನೆ ಮಾಡಬೇಕು ಅಂತ, ಆತ್ಮಾವಲೋಕನ ಮಾಡಬೇಕು ಅಂತ. ಕಾರಣ, ಕೆಟ್ಟವನ ಮನಸ್ಸಿನಲ್ಲಿ ಬಂದ ಒಳ್ಳೆಯ ವಿಚಾರ ಅವನನ್ನು ಔನ್ನತ್ಯಕ್ಕೆ ಏರಿಸಿತು. ಅದೇ ಒಳ್ಳೆಯವನ ಮನಸ್ಸಿನಲ್ಲಿ ಬಂದಂತಹ ಕೆಟ್ಟ ವಿಚಾರ ಅವನನ್ನು ಕೆಟ್ಟದಾಗಿಸಿತು. ಅಂದರೆ ಕೆಟ್ಟವನಲ್ಲಿ ಅವನಲ್ಲಿ ಬಂದಂತಹ ಒಳ್ಳೆಯ ವಿಚಾರ ಅವನನ್ನು ಉತ್ತಮ ವ್ಯಕ್ತಿಯನ್ನಾಗಿಸಿದರೆ, ಉತ್ತಮ ವ್ಯಕ್ತಿಯ ವಿಚಾರ ಕೆಟ್ಟದಾದಾಗ ಅವನ ಕರ್ಮಗಳನ್ನೆಲ್ಲ ನಾಶ ಮಾಡಿತು. ಇದು ಯೇಸು ಪ್ರಭುವಿನ ಒಂದು ಉಲ್ಲೇಖವಾದರೆ, ಇನ್ನು ಮೋಸೆಸ್, ಜೂದ ಧರ್ಮಗಳ ಬಗ್ಗೆ ಹೇಳುವುದಾದರೆ ಅಲ್ಲಿ ಒಂದು ಉಲ್ಲೇಖವಿದೆ. ಪ್ರವಾದಿಯವರು ಹೇಳಿದಂತಹ ಒಂದು ಹದೀಸ್ನಲ್ಲಿ ಮೋಸೆಸ್ ಅವರ ಉಲ್ಲೇಖವಿದೆ. ಆ ಉಲ್ಲೇಖದಲ್ಲಿ ಆ ಪ್ರಭು ದೇವರು ಅಲ್ಲಾಹನು ಪ್ರಶ್ನೆ ಮಾಡ್ತಾನೆ, ಏನು ನನಗಾಗಿ ಏನು ಮಾಡಿದ್ದೀಯಾ ಅಂತ. ಆವಾಗ ಮೋಸೆಸ್ ಹೇಳ್ತಾರೆ, ನಾನು ಆರಾಧನೆ ಮಾಡಿದ್ದೇನೆ, ನಮಾಜ್ ಮಾಡಿದ್ದೇನೆ, ಪ್ರಾರ್ಥನೆ ಮಾಡಿದ್ದೇನೆ, ದಾನ ಮಾಡಿದ್ದೇನೆ, ಉಪವಾಸ ಮಾಡಿದ್ದೇನೆ, ಎಲ್ಲ ಕರ್ಮಗಳನ್ನು ಮಾಡಿದ್ದೇನೆ ಅಂತ. ಅದೆಲ್ಲ ಹೌದು ಮಾಡಿದ್ದು ನಿನಗೋಸ್ಕರ, ನನಗಾಗಿ ಏನು ಮಾಡಿದ್ದೀಯಾ ಅಂತ. ಆವಾಗ ಮೋಸೆಸ್ ಅಳುತ್ತಾ ಸುಮ್ಮನಾದರು. ನನ್ನಲ್ಲಿ ಏನೂ ಇಲ್ಲ, ನಿನಗಾಗಿ ನಾನು ಏನು ಮಾಡಬೇಕು? ಆರಾಧನೆ ಮಾಡಿದ್ದೇನೆ, ಪ್ರಾರ್ಥನೆ ಮಾಡಿದ್ದೇನೆ, ಪುಣ್ಯ ಕರ್ಮಗಳನ್ನು ಮಾಡಿದ್ದೇನೆ, ಆದರೂ ಇದು ನಿನ್ನ ಕೆಲಸವಲ್ಲವೇ? ಆವಾಗ ದೇವರು ಒಂದು ಉತ್ತರವನ್ನು ಕೊಡ್ತಾರೆ. ಅದೇನೆಂದರೆ, ಯಾರಾದರೂ ಹಸಿದಿದ್ದಾಗ ಹಸಿದವನಿಗೆ ಅನ್ನ ನೀಡಿದೀಯಾ? ಬಟ್ಟೆ ಇಲ್ಲದಿದ್ದಾಗ ಬಟ್ಟೆ ಕೊಟ್ಟಿದ್ದೀಯಾ?
ಕಷ್ಟದಲ್ಲಿದ್ದಾಗ ಸಾಂತ್ವನ ಹೇಳಿದ್ದೀಯಾ, ಅದಾಗಿದೆ ನನ್ನ ಕೆಲಸ ಅಂತ ದೇವರು ದಿವ್ಯವಾಣಿಯನ್ನು ಮೋಸೆಸ್ ಅವರಿಗೆ ಕೊಡ್ತಾರೆ. ಅದೇ ರೀತಿ ಇನ್ನು ನೋಡಿ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಹಮ್ಮದ್ ಪೈಗಂಬರರು ದಾರಿಯಲ್ಲಿ ನಡೆದು ಹೋಗ್ತಾ ಇರ್ತಾರೆ. ಹಿಂದಿನಿಂದ ಒಬ್ಬಾತ ಓಡಿ ಬಂದು ಅಚಾನಕ್ಕಾಗಿ ತನ್ನ ಹೆಗಲಲ್ಲಿ ಇದ್ದಂತಹ ಶಾಲನ್ನು ಹಿಡಿದು ಎಳಿತಾನೆ. ಆವಾಗ ಪ್ರವಾದಿ ಮೊಹಮ್ಮದ್ ಅವರ ಕುತ್ತಿಗೆಗೆ ಗಾಯವಾಗುತ್ತೆ, ರಕ್ತ ಬರುವಂತಹ ಒಂದು ಸನ್ನಿವೇಶ, ಕೋಪ ದ್ವೇಷ ಬರುವಂತಹ ಒಂದು ಸನ್ನಿವೇಶ. ಹಿಡಿದೆಳೆದ ಒಂದು ನಿಮಿಷ ಆಲೋಚನೆ ಮಾಡಿ, ನಮ್ಮ ಹಿಂದಿನಿಂದ ಯಾರಾದರೂ ಬಂದು ನಮ್ಮ ಕೊಳ್ಳಪಟ್ಟಿಯನ್ನು ಹಿಡಿದು ಎಳೆದರೆ ಪ್ರಥಮವಾಗಿ ನಮ್ಮ ರಿಯಾಕ್ಷನ್ ಯಾವ ತೀರ ಇರುತ್ತೆ? ಒಂದು ಕೊಟ್ಟ ಮೇಲೆ, ಮಾತೆಲ್ಲ ಮೇಲೆ ಈ ರೀತಿ ಆಗಿರಬಹುದು. ಆದರೆ ಪ್ರವಾದಿಯವರು ಆ ನೋವು ಕೊಟ್ಟ, ಹಿಂಸೆ ಕೊಟ್ಟ, ಅವಮಾನ ಕೊಟ್ಟ ಆ ವ್ಯಕ್ತಿಯ ಮುಖ ನೋಡಿ ಮುಗುಳ್ನಗ್ತಾರೆ. ಮಾತ್ರವಲ್ಲ, ಜೊತೆಗಿದ್ದವರಿಗೆ ಹೇಳ್ತಾರೆ ದಾನ ಕೊಡಿ ಅಂತ, ದಾನ ಮಾಡಿ ಅಂತ. ಪ್ರೀತಿ ಎಲ್ಲಿ ಬರಬೇಕು? ದ್ವೇಷ ಬರುವಂತಹ ಸನ್ನಿವೇಶದಲ್ಲಿ, ಕೋಪ ಬರುವಂತಹ ಸನ್ನಿವೇಶದಲ್ಲಿ ನಮಗೆ ಪ್ರೀತಿಯನ್ನು ತರಲು ಸಾಧ್ಯವಾಗಬೇಕು. ಅದು ಬೇರೆಯವರೊಂದಿಗೆಲ್ಲ, ಪ್ರಥಮವಾಗಿ ನಾವು ಕಲಿಬೇಕಾದ್ದು ನಮ್ಮ ಮನೆಯವರೊಂದಿಗೆ, ನಮ್ಮ ಮಡದಿ ಮಕ್ಕಳೊಂದಿಗೆ. ನಮ್ಮ ಮಡದಿ ಮಕ್ಕಳೊಂದಿಗೆ ದ್ವೇಷ ಬರುವಾಗ, ಕೋಪ ಬರುವಾಗ ಯಾವಾಗ ನಮಗೆ ಆ ಪ್ರೀತಿಯನ್ನು ತರಲು ನಮಗೆ ಸಾಧ್ಯವಾಗ್ತದೋ ಹಾಗಾದರೆ ನಾವು ಹೊರಗಡೆ ಪ್ರೀತಿಯನ್ನು ತೋರ್ತೇವೆ, ಖಂಡಿತ ತೋರ್ತೇವೆ. ಇದಾಗಿದೆ ಪ್ರೀತಿಯೆಡೆಗೆ ಸಾಗುವ ಒಂದು ಪ್ರಯತ್ನ ಅಂದರೆ. ಇಲ್ಲಿ ನೋಡಿ, ಇದು ಭಾವ, ಭಕ್ತಿ ಭಾವ, ಪರವಶತೆಯ ಒಂದು ಅನರ್ಘ್ಯವಾದಂತಹ ಸಮಯ ಅಂತ ನಾನು ಭಾವಿಸ್ತೇನೆ. ಕಾರಣ, ನಾವು ಉಪವಾಸ ಕೂತಿದ್ದೇವೆ, ಆವಾಗ ನಿಮ್ಮ ಮನಸ್ಸಿನಲ್ಲಿ ವ್ರತ ಆಚರಿಸ್ತಾ ಇದ್ದಾರೆ, ಅವ್ರ ಜೊತೆಯಾಗೋಣ. ಅದೇ ರೀತಿ ಅದಕ್ಕಾಗಿ ಇಫ್ತಾರ್ ಅನ್ನೋದು, ಈ ಎರಡನ್ನು ನೋಡಿ, ಉಪವಾಸ ಹಸಿದು, ಇಫ್ತಾರ್ ಅನ್ನೋದು ಆಹಾರ ಹಂಚುವುದು, ಒಂದು ಕಡೆ ಹಸಿವು, ಮತ್ತೊಂದು ಕಡೆ ಆಹಾರ ಹಂಚುವ ಈ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದೇ ಜಗತ್ತಿಗೆ ಬೇಕಾಗಿರೋದು. ಅಂದರೆ ಹಸಿದವರಿಗೆ ಅನ್ನವನ್ನು ನೀಡುವ, ಮಾತ್ರವಲ್ಲ ಹಸಿದು ಅನ್ನವನ್ನು ನೀಡುವ ಆ ಪ್ರಕ್ರಿಯೆಗೆ ಒಂದು ಚಾಲನೆ ಇದು ಉಪವಾಸ ಅಂದರೆ. ಇಲ್ಲಿ ಅದ್ಭುತವಾದ ಇದು ನೋಡಿ, ಈ ಇಫ್ತಾರ್ ಅನ್ನೋದು ಏನು ಗಲ್ಲಿಗಳಲ್ಲಿ, ಹಳ್ಳಿಗಳಲ್ಲಿ ಆ ಥರ ರಾಜರುಗಳ, ಪ್ರಧಾನಿಗಳ, ಮಂತ್ರಿ ಮಹೋದಯರ ಆ ತನಕ ಇದು ತಲುಪುತ್ತದೆ. ಎಲ್ಲ ಕಡೆ ತಲುಪುವಂತಹ ಒಂದು ಇಫ್ತಾರ್ ಸಂಗಮ ಹೃದಯಗಳನ್ನು ತೆರೆಯುವಂತಹ ಒಂದು ಪ್ರಯತ್ನ. ಜಗತ್ತಿನಲ್ಲಿ ನಮಗೆ ಬೇಕಾಗಿರೋದೇನು? ಹುಟ್ಟು ನಮ್ಗೆ ಗೊತ್ತಿಲ್ಲ, ಸಾವು ನಮಗೂ ಗೊತ್ತಿರೋದಿಲ್ಲ ಯಾವಾಗ ಬರುತ್ತದೆ ಅಂತ. ಆದರೆ ನಮ್ಗೆ ಗೊತ್ತಿರೋದು ಒಂದೇ, ನಮ್ಮ ಬದುಕು, ಅದೊಂದು ಪಯಣ. ಈ ಪಯಣದಲ್ಲಿ ನಮ್ಗೆ ಬೇಕಾಗಿರೋದು 3 ಮಾತ್ರ. ಆ 3 ಇದ್ದರೆ ನಮಗೆ ಬೇರೇನೂ ಬೇಡ. ನಮ್ಮ ನಡೆ ಸರಿ ಇದೆ, ನಮ್ಮ ನುಡಿ ಸರಿ ಇದೆ, ನಮ್ಮ ಗುಣ ಸರಿ ಇದೆ ಅಂದರೆ ಬೇರೆ ಆಕರ್ಷಣೆ ನಮಗೆ ಬೇಕಾಗಿರೋದಿಲ್ಲ. ಅದು ಯಾವಾಗ ಸರಿ ಇಲ್ಲವೋ ಆವಾಗ ನಾವು ಬೇರೆ ಆಕರ್ಷಣೆಗೆ ಒಳಗಾಗ್ತೀವಿ. ಈ 3 ವಸ್ತು ನಮಗಿದ್ದರೆ, ಟು ಬಿ ಸಾಫ್ಟ್ ಇನ್ ಯುವರ್ ವರ್ಡ್, ನಮ್ಮ ಮಾತಲ್ಲಿ ನಾವು ಏನು ಆ ಮೃದುತ್ವವನ್ನು ಪಾಲನೆ ಮಾಡಿದಾಗ, ಟು ಬಿ ಕಾಮ್ ಇನ್ ಯುವರ್ ಬಿಹೇವಿಯರ್, ನಮ್ಮ ವರ್ತನೆಯಲ್ಲಿ ನಾವು ತಾಳ್ಮೆಯನ್ನು ಪಡ್ಕೊಂಡಾಗ, ಟು ಬಿ ಮರ್ಸಿ ಇನ್ ಯುವರ್ ಹರ್ಟ್, ನಮ್ಮ ಹೃದಯದಲ್ಲಿ ಪ್ರೀತಿಯನ್ನು ತೋರಿದಾಗ ನಮಗೆ 3 ಅದ್ಭುತವಾದಂತಹ ಒಂದು ಶಕ್ತಿ ಬರುತ್ತದೆ. ಒಂದು ಟ್ರಸ್ಟ್, ನಮ್ಮ ಬಗ್ಗೆ ನಂಬಿಕೆ ಬರುತ್ತೆ. ಅದೇ ರೀತಿ ನಮಗೆ ಲವ್, ನಮಗೆ ಪ್ರೀತಿ ಸಿಗುತ್ತೆ. ರೆಸ್ಪೆಕ್ಟ್, ನಮಗೆ ಗೌರವ ಸಿಗುತ್ತೆ. ಇದು 3 ಕೂಡ ಬರುವುದು ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಗುಣದಲ್ಲಿ. ಇದು 3 ನಮಗೆ ಇದೆ ಅಂದರೆ ನಮಗೆ ಏನೂ ತೊಂದರೆ ಆಗೋದಿಲ್ಲ. ಯಾಕೆ ಈ ಪ್ರಯತ್ನ, ವಿಚಾರ ವೇದಿಕೆ, ಈ ಮಹಾನ್ ತಾಯಿಯ ಹೆಸರಲ್ಲಿ ನಾವು ವಿಚಾರ ಮಾಡುವಾಗ ನೋಡಿ, ಏನೂ ಸವಲತ್ತು ತಲುಪದಂತಹ ಸರ್ಕಾರದ್ದಿರಲಿ, ಬೇರೆ ಇರಲಿ, ಯಾವ ಸವಲತ್ತು ತಲುಪದಂತಹ ಕುಗ್ರಾಮ, ಬೆಟ್ಟಗುಡ್ಡ, ಅಲ್ಲಿ 2 ತಲುಪುತ್ತದೆ. ಒಂದು ಅಮಲು ಪದಾರ್ಥ, ಮತ್ತೊಂದು ಮತದ ವಿಷ. ಈ ಎರಡೂ ಕೂಡ ಅಲ್ಲಿ ತಲುಪುತ್ತದೆ. ಯಾವುದೇ ಸೌಕರ್ಯ ಬೇಕಾಗಿಲ್ಲ, ಬಸ್ಸು ಬೇಕಾಗಿಲ್ಲ, ಫ್ಲೈಟು ಬೇಕಾಗಿಲ್ಲ, ಟ್ರೈನು ಬೇಕಾಗಿಲ್ಲ, ಅಲ್ಲಿಗೆ ತಲುಪುತ್ತದೆ. ಯಾವ ಮಂತ್ರಿಯರು ಬೇಕಾಗಿಲ್ಲ, ಅಧ್ಯಕ್ಷರು ಬೇಕಾಗಿಲ್ಲ, ಪಂಚಾಯತ್ನವರು ಬೇಕಾಗಿಲ್ಲ. ಆದರೆ ನಾವು ಎಷ್ಟರ ಶತಶತಮಾನಗಳಲ್ಲಿ ಆಚರಿಸಿದ ನಮ್ಮ ಧರ್ಮಗಳ ಆ ಪ್ರೀತಿಯ ಆ ಒಂದು ನೆಲೆ ಪರಸ್ಪರ ಹಂಚಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ನಮ್ಮ ಈ
ರಾಯ್ ಕೆಸ್ಟಲಿನೋ ಅವರ ನೇತೃತ್ವದಲ್ಲಿ ಸಾರಥ್ಯದಲ್ಲಿ ಅದನ್ನು ಹಂಚುವ ಪ್ರಯತ್ನವನ್ನು ಮಾಡ್ತಿದ್ದಾರಲ್ಲ, ಇದು ಶ್ಲಾಘನೀಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೇನೆ. ಮಹನೀಯರೇ, ಆಹಾರಕ್ಕಿಂತ ವ್ಯವಹಾರ ಮುಖ್ಯ. ಆಹಾರ ಅಂದರೆ ಒಂದು ಹೊತ್ತು ನಮಗೆ ಹಸಿದು ಕೂರಬಹುದು, ಆ ಸಂದರ್ಭದಲ್ಲಿ ವ್ಯವಹಾರ ಅಂದರೆ ಹಸಿದವನಿಗೆ ಅನ್ನ ಕೊಡುವಾಗ ವ್ಯವಹಾರ ಉತ್ತಮವಾಗುತ್ತೆ. ಬದುಕು ಅದು ಸವೆಯಲು ಅಲ್ಲ. ಸವೆಯಲು ಬೇರೆ ವಸ್ತುಗಳಿವೆ, ಸವೆದರೆ ಮಾತ್ರ ಸಾಲದು, ಸವಿಯಬೇಕು, ಸವಿ ಕೊಡಲು ಸಾಧ್ಯವಾಗಬೇಕು. ಇದು ಬದುಕು ಸಾಧಿಸಲು ಸಾಧ್ಯವಾಗಬೇಕು. ಅದೇ ರೀತಿ ಇದು ರೋಧಿಸಲು ಅಲ್ಲ, ಹಾಗೆ ಬಳಲಲು ಅಲ್ಲ. ಸಂಕಟ ಅಲ್ಲ, ಪರಸ್ಪರ ಸಂತಸವನ್ನು ಹಂಚುವುದಕ್ಕೋಸ್ಕರ. ಸಂಗ್ರಾಮವಲ್ಲ, ಸಂಘರ್ಷವಲ್ಲ, ಸಂಭ್ರಮ. ಪರಸ್ಪರ ಸಂಭ್ರಮಕ್ಕಾಗಿ ಈ ಬದುಕು ಇರೋದು. ಸಂಘರ್ಷ ಆದರೆ ಮನುಷ್ಯರೇ ಆಗಬೇಕಾಗಿಲ್ಲ. ಕಾಡು ಪ್ರಾಣಿಗಳು ಕಾಡಲ್ಲಿವೆ, ಕಾಡುವ ಪ್ರಾಣಿಗಳು ಊರಲ್ಲಿವೆ ಅಂತ ಹೇಳಬಹುದು. ಈ ಸಂದರ್ಭದಲ್ಲಿ ನನಗೆ ಈ ಹೊತ್ತಲ್ಲಿ ಹೇಳಲಿಕ್ಕಿರುವುದು, ಎಲ್ಲ ಧರ್ಮಗಳ ಮುಖ್ಯವಾದ ವಿಚಾರಧಾರೆ ಮನುಷ್ಯನೆಡೆಗೆ ತಲುಪುವುದಾಗಿದೆ. ನಮಗೆ ಅದು ಸಾಧ್ಯವಾಗಿದೆಯಾ? ಅದನ್ನೇ ಅಲ್ಲಾಹನು ಇಷ್ಟಪಡ್ತಾನೆ, ದೇವರು ಇಷ್ಟಪಡ್ತಾನೆ, ಯೇಸು ಇಷ್ಟಪಡ್ತಾರೆ. ಹಾಗೆ ಮೋಸಸ್ ಎಲ್ಲರೂ ಕೂಡ ಇಷ್ಟಪಡೋದು ನಮಗೆ ಹೆಚ್ಚು ಜನರೆಡೆಗೆ ತಲುಪುವ. ಅಲ್ ಖಲ್ಕು ಇಯಾಲುಲ್ಲಾ ಅಂದರೆ ಜನರು ಅಂದರೆ ಅಲ್ಲಾಹನ ಕುಟುಂಬ ಅಂತ, ದೇವರ ಕುಟುಂಬ ನಾವೆಲ್ಲರೂ ಕೂಡ. ಆಯಂ ನಿಜ ಪರೋವೀತಿ ಗಣನಾಲಗು ಚೇತಸಮ್ಮುಜ ಉದಾರ ಚರತಾನಾಂತು ವಸುದೈವ ಕುಟುಂಬಕಂ. ಒಂದೇ ಕುಟುಂಬ ಅನ್ನುವ ಯಾ ಅಯ್ಯುಹನ್ನಾಸ್ ಇನ್ನಾ ಖಲಕ್ನಾಕುಂ ಮಿನ್ ذكر وأنثى وجعلناكم شعوبا وقبائل لتعارفوا. ಪರಸ್ಪರ ಅರಿತುಕೊಳ್ಳುವ. ಆದರೆ ಏನಾಗಿದೆ, ನಮ್ಮೊಳಗೆ ಬುದ್ಧಿ ಇದೆ, ಅದು ಆ ಬುದ್ಧಿ ಸರಿಯಾಗಬೇಕು. ಅಂದರೆ ಬರೀ ವ್ಯಾಪಾರ ಬುದ್ಧಿ ಆಗಬಾರ್ದು ಅಷ್ಟೇ ಇಲ್ಲಿ ತೊಂದರೆ ಆಗಿರೋದು. ಒಂದು ಫಾದರ್ ಅಂತ ಕರ್ಕೊಳ್ಬೇಕಾದ್ರೆ ಆ ಬುದ್ಧಿಯ ಕ್ರಮ ಒಳ್ಳೆದಿರಬೇಕು. ಹಾಗೆ ಮನಸ್ಸು ಅರಳಬೇಕು. ಆಮೇಲೆ ಪ್ರಜ್ಞೆ ಮೂಡಬೇಕು. ಚಿತ್ತ ಜಾಗೃತವಾಗಬೇಕು. ಇದು ಜಾಗೃತವಾದರೆ ಇಲ್ಲಿರುವ ಎಲ್ಲರೂ ಕೂಡ ಹೆಚ್ಚು ಕಮ್ಮಿ 100ಕ್ಕೆ 100 ನಮ್ಮ ಬುದ್ಧಿ, ನಮ್ಮ ಮನಸ್ಸು, ನಮ್ಮ ಪ್ರಜ್ಞೆ, ನಮ್ಮ ಚಿತ್ತ ಅರಳಿದೆ ಅನ್ನುವುದಾಗಿದೆ. ಅರಳಿದ ಕಾರಣವಾಗಿ ನಾವಿಲ್ಲಿ ಸೇರಿದ್ದೇವೆ. ಇಲ್ಲದಿದ್ದರೆ ಇದು ಸಾಧ್ಯವಾಗುವ ಕಾರ್ಯ ಅಲ್ಲ. ಆದ್ದರಿಂದ ಮದರ್ ತೆರೇಸಾ ಅನ್ನುವ ಆ ಮಹಾನುಭಾವರು ಮದರ್ ಆಗಿದ್ದೂ ಕೂಡ, ನಾವು ಮದರ್ ಅಂತ ಒಪ್ಪಿಕೊಳ್ಳುವುದು ಕೂಡ ಅದೊಂದು ಅರ್ಥದಲ್ಲಿ, ಒಂದು ಕರ್ಮದಲ್ಲಿ. ಆದರೆ ಸುಮ್ಮನೆ ಯಾರನ್ನಾದರೂ ಮದರ್ ಅಂತ ಫಾದರ್ ಅಂತ ಕರೆಯಕ್ಕಾಗಲ್ಲ. ಕೆಲವರು ಅಂತ ಭಾವಿಸ್ಕೊಂಡಿದ್ದಾರೆ. ಇಲ್ಲ, ಬದುಕಿನ ಬೆಲೆ ಸಲ್ಲಿಸಬೇಕು, ಬೆವರಿನ ಬೆಲೆ ಸಲ್ಲಿಸಬೇಕು, ಗೆಲುವಿನ ಬೆಲೆ ಸಲ್ಲಿಸಬೇಕು, ಒಲವಿನ ಬೆಲೆ ಸಲ್ಲಿಸಬೇಕು. ಒಮ್ಮೆ ಬೆವರಿನ, ಒಮ್ಮೆ ಭವರದ, ಒಮ್ಮೆ ಕಣ್ಣೀರಿನ, ಒಮ್ಮೆ ಕೆನ್ನೀರಿನ, ಎಲ್ಲದರ ಬೆಲೆ ಸಲ್ಲಿಸಿದರೆ ಸಲ್ಲುವರಯ್ಯ ಇಲ್ಲಿಯೂ ಅಲ್ಲಿಯೂ ಎಲ್ಲೆಲ್ಲಿಯೂ. ಆ ಸಲ್ಲುವಿಕೆಯಾಗಿದೆ ಈ ಬದುಕನ್ನು ಇತರರಿಗಾಗಿ ಸಲ್ಲಿಸುವ ಪ್ರಯತ್ನ. ಈ ಮುಸ್ಸಂಜೆಯ ಈ ಹೊತ್ತಲ್ಲಿ ಪರಸ್ಪರ ನಮ್ಮ ಭಾವನೆಗಳನ್ನು ಅರಳಿಸಿ, ನಮ್ಮ ಮನಸ್ಸನ್ನು ಪರಸ್ಪರ ಹಂಚಿ, ನಮ್ಮೊಳಗೆ ಸೇರಿಕೊಳ್ಳುವ, ಒಂದಾಗಿ ಕೂಡುವಂತಹ ಒಂದು ಪ್ರಯತ್ನ. ನೋಡಿ, ಸುನೀತಾ ವಿಲಿಯಮ್ಸ್ ನಾಸಾ ಎಕ್ಸ್ಪೆಡಿಷನ್ನಲ್ಲಿ ತುಂಬ 30-40 ವರ್ಷಗಳ ಕಾಲ ಕೆಲಸ ಮಾಡಿ ಸ್ಪೇಸ್ನಲ್ಲಿ ಏನು 608 ದಿವಸಗಳ ಕಾಲ ಜೀವನ್ಮರಣ ಬರುವುದೋ ಇಲ್ಲವೋ ಅನ್ನುವಂತಹ ಖಾತರಿ ಇಲ್ಲ. ಆ ರೀತಿಯಲ್ಲಿ ಇದ್ದಾಗಲೂ ಕೂಡ ಮೊನ್ನೆ ತಾನೇ ಕೇರಳಕ್ಕೆ ಬಂದಾಗ ಆ ಮಹಾನ್ ಸಾಧಕಿ ಹೇಳಿದ ಮಾತು, ವಿ ಆರ್ ಆಲ್ ದಿ ಸೇಮ್ ಪ್ಲಾನೆಟ್. ದೂರದಲ್ಲಿ ನೋಡಿದಾಗ ನಾವೆಲ್ಲರೂ ಕೂಡ ಒಂದೇ ಗ್ರಹದವರು ಅನ್ನುವ ಅರ್ಥ. ಆ ದೇಶ, ಈ ದೇಶ, ಆ ಕಡೆ ಈ ಕಡೆ ಅಂತ ಇಲ್ಲ, ಎಲ್ಲರೂ ಒಂದೇ. ವೈ ಶುಡ್ ವಿ ಬಿ ಡಿವೈಡೆಡ್? ಯಾಕೆ ನಾವು ಬೇರೆ ಬೇರೆ ಆಗಬೇಕು ಅನ್ನುವ ಸಂದೇಶವನ್ನು ಸುನೀತಾ ವಿಲಿಯಮ್ಸ್ ಕೊಟ್ಟಿದ್ದಾರೆ. ಅದಾಗಿದೆ. ಮತ್ತೊಂದು ವಿಚಾರ ಹೇಳಿ ನಾನು ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಖದೀಜಾ ಕುಟ್ಟಿ, ಇದು ನಡೆದ ಘಟನೆ. ಇದು ಖದೀಜಾ ಕುಟ್ಟಿ ಮತ್ತು ಶ್ಯಾಮಲೆ ಬ್ರಾಹ್ಮಣ ಮಹಿಳೆ, ಖದೀಜಾ ಕುಟ್ಟಿ ಮುಸ್ಲಿಂ. ಅವರಿಬ್ಬರೂ ಕೂಡ ಬಾಲ್ಯದಿಂದಲೇ ಒಂದೇ ಕಡೆ ಬೆಳೆದವರು. ಹಾಗೆಯೇ ಶ್ಯಾಮಲೆ ಅವರಿಗೆ ರೋಗ ಬರುತ್ತೆ, ದೊಡ್ಡ ರೋಗ, ಕ್ಯಾನ್ಸರ್ ಬರುತ್ತದೆ. ಆವಾಗ ಈ ಖದೀಜಾ ಕುಟ್ಟಿ ಏನು ಮಾಡ್ತಾರೆ ಅಂದರೆ, ಅವರು ಮನೆ ಸುತ್ತಿ ಭಿಕ್ಷೆಯನ್ನು ಬೇಡ್ತಾರೆ, ತುಂಬ ಹಣ ಸಂಗ್ರಹ ಮಾಡ್ತಾರೆ. ಶ್ಯಾಮಲೆ ಅನ್ನುವ ಆ ತನ್ನ ಸ್ನೇಹಿತೆಗೆ
ಆ ಹಣವನ್ನು ತೆಗೆದುಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ಕೊಡುತ್ತಾರೆ. ಒಳಗೆ ಹೋಗಿ ಕೊಟ್ಟು ಹಿಂದಕ್ಕೆ ಬಂದು ಆ ಬೇಸರದಿಂದ, ಆ ದುಃಖದಿಂದ ನಿಲ್ಲಲು ಸಾಧ್ಯವಾಗದೆ ಕುಸಿದು ಬೀಳ್ತಾರೆ ಖದೀಜಾ ಕುಟ್ಟಿಯ ಪ್ರಾಣ ಅಲ್ಲಿಗೆ ಹೊರಟು ಹೋಗುತ್ತೆ. ಇನ್ನೇನು ನನ್ನ ಪ್ರಾಣ ಸ್ನೇಹಿತೆ ಬಿದ್ದು ಸತ್ತಿದ್ದಾಳೆ ಅನ್ನುವ ಆ ಒಂದು ವಿಚಾರ ಶ್ಯಾಮಲೆಗೆ ಸಿಕ್ಕಿದಾಗ ಶ್ಯಾಮಲೆಯು ಕೊನೆಯುಸಿರನ್ನು ಎಳೆಯುತ್ತಾರೆ. ಇಲ್ಲಿ ಈ ಸಂಬಂಧಗಳು ಯಾವುದು, ಈ ಆತ್ಮಗಳ ಸಂಬಂಧಗಳು ಯಾವುದು? ಧರ್ಮಗಳು ಯಾವತ್ತೂ ಕೂಡ ಖದೀಜಾ ಕುಟ್ಟಿಯನ್ನು ಅಥವಾ ಶ್ಯಾಮಲೆಯನ್ನು ಬೇರೆ ಬೇರೆ ಮಾಡಲಿಲ್ಲ. ಇದಾಗಿ ನಾವು ಅರ್ಥ ಮಾಡ್ಕೋಬೇಕಾದದ್ದು. ಈ ರೀತಿಯ ಇಫ್ತಾರ್ನಲ್ಲಿ ನಾವು ಒಂದಾಗಿ ಈ ದೇಶಕ್ಕಾಗಿ, ಈ ದೇಶದ ಪರಂಪರೆಯನ್ನು ಉಳಿಸುವುದಕ್ಕೋಸ್ಕರ ಪರಸ್ಪರ ಜೊತೆಯಾಗಿ ಸೇರೋಣ ಅಂತ ಹೇಳುತ್ತಾ ಎಲ್ಲರಿಗೂ ಶುಭವಾಗಲಿ ಅನ್ನುವ ಹಾರೈಕೆಯೊಂದಿಗೆ ನನ್ನ ಮಾತನ್ನು ನಾನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಸಂತ ಮದರ್ ತೆರೇಸಾ ವಿಚಾರ ವೇದಿಕೆ. ತನ್ನ ಅದ್ಭುತವಾದಂತಹ ವಾಕ್ಚಾತುರ್ಯದೊಂದಿಗೆ ಸೌಹಾರ್ದಯುತ ಬದುಕನ್ನು ಕಟ್ಟಬೇಕು ಎಂಬಂತಹ ಆಶಯವನ್ನು ನುಡಿದಂತಹ ನಮ್ಮ ಉಸ್ತಾದರಾದಂತಹ ಮೌಲಾನಾ UK ಅಬ್ದುಲ್ ಅಜೀಜ್ ದಾರಿಮಿ ಅವರಿಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ನೀವು ಧನ್ಯವಾದವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ನಮ್ಮ ಮುಂದೆ ವೇದಿಕೆಯಲ್ಲಿರುವಂತಹವರು ಸಂತ ಅಲೋಸಿಯಸ್ ಕಾಲೇಜಿನ ಸಹ ಕುಲಪತಿಗಳಂತಹ ಡಾಕ್ಟರ್ ಮೆಲ್ವಿನ್ ಡಿ ಕುನಾರ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಸೌಹಾರ್ದದ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತೇನೆ. ಕೆಲವು ದಿನಗಳ ಹಿಂದೆ ನಾನು ಎನಪಯ ಸ್ಕೂಲಿಗೆ ಹೋಗಿದ್ದೆ. ಅಲ್ಲಿ ಟೇಬಲಲ್ಲಿ ದ್ರಾಕ್ಷೆ, ಡೇಟ್ಸ್ ಮತ್ತು ಇನ್ನೆಲ್ಲ ವಿಷಯಗಳು ಇದ್ದವು. ಅದನ್ನು ನೋಡಿ ನನಗೆ ಖುಷಿ ಆಯಿತು. ಅದಕ್ಕೆ ನಾನು ಹೇಳಿದರು ಇಫ್ತಾರಿಗೆ ಬರಬೇಕಂತ ಹೇಳಿ. ಅದಕ್ಕೆ ನಾನು ಭಾಳ ಸಂತೋಷದಿಂದ ಇಲ್ಲಿ ಬಂದಿದ್ದೇನೆ. ಯಾಕಂದರೆ ಇಫ್ತಾರ್ ಅಂದರೆ ತಿನ್ನಲಿಕ್ಕೆ ಇದೆ, ಗಮ್ಮತ್ತಿದೆ ಅಂತ ಹೇಳಿ ನಾನು ಕೇಳಿದ್ದೇನೆ. ನಾವಿಲ್ಲಿ ಇತ್ತ ಸಮುದ್ರ ಇದೆ, ಅತ್ತ ವೆಸ್ಟರ್ನ್ ಘಾಟ್ಸ್ ಇದೆ, ಇದರ ನಡುವೆ ನಾವಿದ್ದೇವೆ. ನಾನು ಏನು ನಮ್ಮ ಅಬ್ದುಲ್ಲವರು ಮಾತಾಡಿದಾರೋ ಅದಕ್ಕೆ ಜಸ್ಟ್ ಆಮೇನ್ ಅಂತ ಹೇಳಲಿಕ್ಕೆ ಬಂದಿದ್ದೇನೆ. ಯಾಕಂದರೆ ಭಾಳ ಚೆನ್ನಾಗಿ ಅವರು ಹೇಳಿದ್ದಾರೆ. ಭಾಳ ಒಂದು ವಿಷಯಗಳ ಬಗ್ಗೆ ಅವರು ಮಾತಾಡಿದ್ದಾರೆ, ಧರ್ಮಗಳ ಬಗ್ಗೆ ಮಾತಾಡಿದ್ದಾರೆ, ಹಾಗೂ ನಾವು ಹೇಗೆ ನಡೆಯಬೇಕಂತ ಹೇಳಿ ಅವರು ನಮಗೆ ಹೇಳಿದ್ದಾರೆ. ಅದೊಂದು ಪದ್ಯದ ನನಗೆ ನೆನಪು ಬರ್ತಾ ಇದೆ. ಅದು ನಮ್ಮ ಪ್ರೈಮರಿಲಿ ಇತ್ತು. ನಮ್ಮ ಇಲ್ಲಿ ಬೇರೆ ಬೇರೆ ಸಿಸ್ಟರ್ಸ್ ಎಲ್ಲ ಇದ್ದಾರೆ, ಅವರೆಲ್ಲ ಕಲಿಸಿದ್ದು ನನಗೆ ನೆನಪಿದೆ. ಹಾಗೆ ನನಗೆ ಸಹ ಒಂದು ದೊಡ್ಡ ಉದ್ದ ಕೂದಲಿರಬೇಕಂತ ಆಸೆ ಇತ್ತು. ಅದಕ್ಕೆ ಅವರು ಯಾವಾಗಲೂ ಸಹ ಹೇಳಿದು ಹೇರ್ ಕಟ್ ಮಾಡಿ ಬರಬೇಕು. ಆಗ ನಾನು ಹೇಳಿದೆ, ಇವರಿಗೆ ಇರ್ಬೋದು ಉದ್ದ ಕೂದಲು, ಅವರಿಗೆ ಇರ್ಬೋದು ಉದ್ದ ಕೂದಲು, ನನಗೆ ಯಾಕೆ ಇರಬಾರ್ದು ಅಂತ ಒಂದು ಪ್ರಶ್ನೆ ಇತ್ತು. ನಮಗೆ ತರ್ಕ, ಲಾಜಿಕ್ ಭಾಳ ಒಂದು ಇಂಪಾರ್ಟೆಂಟ್. ನಾವು ಕೇಳ್ತೇವೆ, ಒಂದು ನದಿ ಬಗ್ಗೆ ಒಂದು ಕವನ ಇದೆ. ಸ್ಥವಿರಗಿರಿಯ ಚಲನದಾಸೆ, ಮೂಕವನದ ಗೀತದಾಸೆ, ಸೃಷ್ಟಿ ಹೊರೆಯ ಹೊತ್ತತ್ರಿಯ ನಗುವಿನಾಸೆ. ಸ್ಥಾವರ ಮತ್ತು ಜಂಗಮ ನಾವು ಕೇಳಿದ್ದೇವೆ. ನಮ್ಮ ಜೀವನವೂ ಸಹ ನಾವು ಒಂದೇ ಕಡೆ ಸ್ಟೇಷನರಿ ಆಗಿಲ್ಲ. ಹುಟ್ಟು ಮತ್ತು ಸಾವಿನ ನಡುವೆ ಹಲವು ರೀತಿಯಲ್ಲಿ, ಹಲವು ಕಡೆಗಳಲ್ಲಿ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇದ್ದೇವೆ. ನಮಗೆ BL ಅವರು ಫೋನ್ ಮಾಡಿ ಕೇಳಿದರು, ನೀವು ಎಲ್ಲಿ ಇದ್ದೀರಿ? ಇಂದು ನಾನು ಇಲ್ಲಿದ್ದೇನೆ. ಮೊದಲು ಎಲ್ಲಿದ್ದೀರಿ? ಮೊದಲು ನಾನು ರಾಯಚೂರಲ್ಲಿದ್ದೆ, ಅದರ ಮೊದಲಲ್ಲಿ ಬೆಂಗಳೂರಲ್ಲಿದ್ದೇನೆ, ಅದರ ಮೊದಲಲ್ಲಿ ಪೂನಾದಲ್ಲಿದ್ದೇನೆ. 10 ವರ್ಷಗಳಲ್ಲಿ 10 ಕಡೆ ಇದ್ದೇನೆ. ಎಲ್ಲಿ ನಿಮ್ಮ ಒರಿಜಿನಲ್ ಅಂತೇಳಿ. ಒರಿಜಿನಲ್ ಭಾಳ ಕಷ್ಟ ಆಗ್ತಾ ಇದೆ ಈಗ. ಯಾವುದು ಡೂಪ್ಲಿಕೇಟ್ ID ಕಾರ್ಡ್, ಯಾವುದು ಒರಿಜಿನಲ್ ID ಕಾರ್ಡ್ ಭಾಳ ಕಷ್ಟ ಆಗ್ತಾ ಇದೆ. ಈಗ ಮ್ಯಾಪಿಂಗ್ ಮಾಡಬೇಕಂತ ನಮಗೆ ಒಂದು ವಿಷಯ ಬಂದಿದೆ. ಏನೇ ಇರಲಿ, ನಾವು ನದಿಯಂತೆ ಇರಬೇಕು. ಎಲ್ಲೋ ಒಂದು ಹುಟ್ಟಿ ಎಲ್ಲೋ ಒಂದು ಹೋಗ್ತದೆ. ಯಾವುದೇ ಧರ್ಮ ಇರ್ಬೋದು, ಯಾವುದೇ ಮನುಷ್ಯ ಇರ್ಬೋದು, ನಮಗೆಲ್ಲರಿಗೂ ಆದಿ ಮತ್ತು ಅಂತ್ಯ ಒಂದೇ ರೀತಿಯಲ್ಲಿ. ಇಲ್ಲಿ ಪಕ್ಷಿಗಳಿವೆ. ಅಲೋಷಿಯಸ್ ಕ್ಯಾಂಪಸಲ್ಲಿ ಬರ್ತಾ ಇದೆ, ಅಲ್ಲಿ ಮಾಸ್ಕೀಸ್ ಹೋಗ್ತಾ ಇದೆ, ಮತ್ತು ಟೆಂಪಲ್ಗೀಸ್ ಹೋಗ್ತಾ ಇದೆ. ಅವರಿಗೆ ತಮ್ಮದೇ ಆದ ಒಂದು ಇದೇ ಸ್ಥಾನ ಅಂತ ಇಲ್ಲ. ಎಲ್ಲಿ ಹೋಗ್ತಾರೋ ಅಲ್ಲಿ ಅವರ ಸ್ನಾನ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಸಹ ಎಲ್ಲಿ ಆರಂಭ ಆಗ್ತದೆ, ದಾರಿಯಲ್ಲಿ ನಾವು ಹೇಗೆ ಹೋಗುತ್ತೇವೆ, ಅದು ಬಹಳ ಇಂಪಾರ್ಟೆಂಟ್. ಸರ್ ಅವರು ಈಗಾಗಲೇ ಹೇಳಿದರು, ಇಬ್ಬರು ಮಹಿಳೆಯರು ಹೇಗೆ ತಮ್ಮ ಜೀವನದಲ್ಲಿ ಒಟ್ಟಿಗೆ ಇದ್ದರು, ಕೊನೆಗೆ ಸಹ ಅವರು ಒಟ್ಟಿಗೆ ಹೋದರು. ಅದೇ ರೀತಿಯಲ್ಲಿ ನಾನು ಕೇಳಿದ್ದೇನೆ, ಆ ಗೋವಿಂದ ಭಟ್ಟ ಇರ್ಬೋದು, ಶಿಶುನಾಳ ಶರೀಫರ ಇರ್ಬೋದು, ಜನರಿಗೆ ಒಳ್ಳೆ ಮಾಡಿದರು. ನಮ್ಮ ಜೀವನದಲ್ಲಿ, ನಮ್ಮ ಮಾತಿನಲ್ಲಿ ನಾವು ಕೇಳಿದ್ದೇವೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಂದಿರಬೇಕು. ಮತ್ತು ಏನೆಲ್ಲ ವಿಷಯ ಇದೆ. ಮುಖ್ಯ ವಿಷಯ ಅಂದರೆ ನಮ್ಮ ನಡೆ ಮತ್ತು ನಮ್ಮ ನುಡಿ ಹೇಗೆ ಇರ್ತದೋ ಅದು ಭಾಳ ಇಂಪಾರ್ಟೆಂಟ್. ಹೊರಗಿನ ಎಲ್ಲ ಶೃಂಗಾರ ಆ ಗೋಳಿ ಸೊಪ್ಪು ಇದ್ದಾಗೆ, ಅದನ್ನೇನು ಉಪಯೋಗ ಇಲ್ಲ.
ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ವಿಚಾರ ವೇದಿಕೆಯ ಅಧ್ಯಕ್ಷರಾಗಿರುವ ರಾಯ್ ಕಾಸ್ಲಿನ್ ಅವರೇ, ಹಾಗೂ ಇಲ್ಲಿ ಸೇರಿರುವ ಬೊಕ್ಕಪಟ್ಟಣ ಮೊಯ್ದೀನ್ ಜುಮ್ಮಾ ಮಸೀದಿನ ಧರ್ಮಗುರುವಾಗಿರುವ ಮೌಲಾನಾ UK ಅಬ್ದುಲ್ ಅಜೀಜ್ ದಾರಿಮಿಯವರೇ, ನಾಡಿನ ಹಿರಿಯ ಸಾಹಿತಿಗಳಾಗಿರುವ ಶ್ರೀಮತಿ PM ರೋಹಿಣಿ ಅವರೇ, ಬಾವುಟಗುಡ್ಡೆಯ ಝೀನತ್ ಬಕ್ಷ್ ಈದ್ಗಾ ಜುಮ್ಮಾ ಮಸೀದಿಯ ಉಪಾಧ್ಯಕ್ಷರಾಗಿರುವ K ಅಶ್ರಫ್ ರವರೇ, ಅಲ್ಲಿ ಸಭೆಯಲ್ಲಿ ಇಲ್ಲಿರುವ ಎಲ್ಲ ಪ್ರಿಯ ಬಂಧುಗಳೇ, ಪರ್ಷಿಯನ್ ದಾರ್ಶನಿಕ ರೂಮಿ ಅವರು ಒಂದು ಮಾತು ಹೀಗೆ ಹೇಳ್ತಾರೆ: ನಿಮ್ಮ ಮಾತು ಸುಂದರವಾಗಿದ್ದಾಗ ನಿಮ್ಮ ಧ್ವನಿ ಸದ್ದು ಮಾಡುವುದಿಲ್ಲ. ನಿನ್ನೆಯಲ್ಲಿ ನಮ್ಮ ಆಂಧ್ರ ಪ್ರದೇಶದಲ್ಲಿ ಒಬ್ಬ ಲೇಡಿ ಆ ಮದುವೆಯ ಮಂಟಪದಲ್ಲಿ ಲವರ್ ಬಂದ ಕೂಡಲೇ ಅವರು ಅಲ್ಲಿಂದ ಕಾಣೆ ಆಗ್ತಾರೆ. ಮತ್ತು ಎಲ್ಲ ಪ್ರಾಬ್ಲಮ್ ಆಗ್ತದೆ. ಎಲ್ಲರೂ ಬಂದಿದ್ದಾರೆ ಒಂದು ಕಾರ್ಯಕ್ರಮಕ್ಕೆ, ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ನಾಟಕ ಬೇಡ, ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ವಿಷಯ ಬೇಡ, ಅದು ಮೌನ ಇರ್ತದೆ, ಅಲ್ಲಿ ಕೇವಲ ಪ್ರೀತಿ ಇರ್ತದೆ. ಪ್ರೀತಿಯ ಬಂಧುಗಳೇ, ಪ್ರತಿಯೊಂದು ಧರ್ಮದ ಹಬ್ಬಗಳನ್ನು ಸರ್ವಧರ್ಮದ ಜನತೆ ಒಗ್ಗೂಡಿ ಆಚರಿಸಿದಾಗ ಮಾತ್ರವೇ ಸಮಾಜದಲ್ಲಿ ಮಾತುಗಳು ಸುಂದರವಾಗಿ ಕೇಳಲು ಸಾಧ್ಯ ಎಂಬ ನಂಬಿಕೆ ಭಾಳ ದೊಡ್ಡದು. ಮದರ್ ತೆರೇಸರ ಬಗ್ಗೆ ಈಗಾಗಲೇ ನಮ್ಮ ಮೊಯ್ದೀನ್ ಸರ್ ಅವರು ಹೇಳಿದ್ದಾರೆ. ಅವರು ತಮ್ಮ ಜೀವನವನ್ನು ಹೇಗೆ ಪಾವನ ಮಾಡ್ತಾರೆ, ಅವರ ಪಯಣವು ಯಾವುದೇ ಒಂದು ದೇಶದಲ್ಲಿ ಹುಟ್ಟಿ ಯಾವುದೋ ಒಂದು ದೇಶದಲ್ಲಿ ಅವರು ಕಾಯಕವನ್ನು ಮಾಡ್ತಾ ಇದ್ದಾರೆ. ಈ ಮದರ್ ತೆರೇಸಾ ವಿಚಾರ ವೇದಿಕೆಯು ಸಹ ಕಳೆದ 8 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡುವಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತಾ ಬಂದಿದ್ದಾರೆ. ನಮ್ಮಲ್ಲಿ ಕೆಲವು ಸಲ ಈ ಒಂದು ಜಾತಿ ಧರ್ಮ, ಈ ಪಕ್ಷ ಆ ಪಕ್ಷ ಅಂತ ಹೇಳಿ ನಮ್ಮ ಜೀವನವನ್ನು ನಾವು ಹಾಳು ಮಾಡ್ತಾ ಇದ್ದೇವೆ. ಆ ಪ್ರಾಣಿ ಪಕ್ಷಿಗಳಂತೆ ನಾವು ಇದ್ದರೆ ಹೇಗೆ ಅಂತ ಒಂದು ಪ್ರಶ್ನೆ ಬರ್ತದೆ. ನಮ್ಮ ಧ್ವನಿ ಕೇವಲ ಸದ್ದಾಗದೆ ಪ್ರೀತಿಯ ಪಿಸು ಮಾತಾದರೆ ಮಾತ್ರ ಕೇಳಲು ಹಿತವಾಗ್ತದೆ. ಹಾಗೆಯೇ ನಮ್ಮಲ್ಲಿ ಈಗಾಗಲೇ ನಾವು ಕೇಳಿದ್ದೇವೆ ದ್ವೇಷದ ಬಗ್ಗೆ. ಈ ಒಂದು ಪ್ರೀತಿಯ ಕಿರುದನಿ ಅಥವಾ ಹಿರಿ ದನಿ ಇದ್ದರೆ ನಮ್ಮ ಜೀವನ ಖಂಡಿತವಾಗಿಯೂ ಉತ್ತಮವಾಗಬಹುದು. ಸೌಹಾರ್ದತೆ ಎಂಬುದು ಕೇವಲ ಒಂದು ಪದವಲ್ಲ, ಅದು ನಮ್ಮ ಬದುಕಿನ ದಾರಿ. ಇಂದು ಮದರ್ ತೆರೇಸಾ ಈ ಒಂದು ಇಫ್ತಾರ್ ಕೂಟ, ಇದರ ಮುಖ್ಯ ಉದ್ದೇಶ ಎಂದರೆ ಪ್ರೀತಿ ಹರಡಲಿ ಎಲ್ಲೆಡೆ. ಈ ಒಂದು ವಾಕ್ಯವನ್ನಿಟ್ಟು ಇಲ್ಲಿ ಅವರು ಸೇರಿದ್ದಾರೆ. ನಾನು ಈಗಾಗಲೇ ಹೇಳಿದೆ, ಆಹಾರ ಭಾಳ ಇಂಪಾರ್ಟೆಂಟ್ ಅಂತೇಳಿ. ಆದರೆ ಆಹಾರ ಸ್ವಲ್ಪ ಕಡಿಮೆ ಇದ್ದರೆ ಸಹ ಒಳ್ಳೆಯದು. ಯಾಕಂದರೆ ಈಗ ನಾವು ತುಂಬ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಕೇಳಿದ್ದೇವೆ. ಹಾಗೆ ಎಲ್ಲಿ ಮಿತವಾಗಿ ಇರ್ತದೋ, ಎಲ್ಲಿ ಮಾತು ಕಡಿಮೆ ಆಗಿರ್ತದೋ, ಎಲ್ಲಿ ಕೆಲಸ ಜಾಸ್ತಿ ಆಗಿರ್ತದೋ ಜೀವನ ಖಂಡಿತವಾಗಿ ಒಳ್ಳೆಯದಾಗಿ ನಡೀತಾ ಇದೆ. ಈಗ ನಾವು ಯುದ್ಧ ಕಾಲದಲ್ಲಿ ಇದ್ದೇವೆ. ಆದರೆ ನಮ್ಮ ಹೃದಯದಲ್ಲಿ ಈ ಯುದ್ಧದ ಜ್ವಾಲೆಗಳು ಅಥವಾ ನಮ್ಮ ಮನಸ್ಸಿನಲ್ಲಿ ಈ ಯುದ್ಧದ ಜ್ವಾಲೆಗಳು ಹಬ್ಬುತ್ತಿರುವಾಗ ಶಾಂತಿಯ ಮಂತ್ರವನ್ನು ಪಠಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಹೇಗೆ ಆ ಒಂದು ಅಳಿಲು ಇರಬಹುದು ಅಥವಾ ಒಂದು ಚಿಕ್ಕ ಪಕ್ಷಿ ಇರಬಹುದು, ತಮ್ಮ ಕೆಲಸವನ್ನು ತಾವು ಮಾಡಿದಾಗ ಎಲ್ಲೆಡೆಯೂ ಒಳ್ಳೆಯದಾಗ್ತದೆ. ನೀವು ಟೀಚರ್ ಇದ್ದರೆ ಒಳ್ಳೆ ರೀತಿಯಲ್ಲಿ ನೀವು ಪಾಠ ಮಾಡಿ, ನಿಮಗೆ ಬೇರೆ ಏನಾದರೂ ಕೆಲಸ ಇದ್ದರೆ ಅದನ್ನು ಚೆನ್ನಾಗಿ ಮಾಡಿರಿ. ನಾವು ಹೋಗ್ತೇವೆ, ಯಾವುದೇ ಒಂದು ಆಫೀಸ್ ಇರ್ಬೋದು, ಅಲ್ಲಿ ಪ್ರೋಸೆಸಿಂಗ್ ಫೀಸ್ ಇಲ್ಲದೆ ಕೆಲಸ ಆಗ್ತಾ ಇಲ್ಲ. ಎಲ್ಲಿ ಕರಪ್ಷನ್ ಇದೆಯೋ ಅಲ್ಲಿ ಮುಂದೆ ಒಳ್ಳೆ ದಾರಿ ಉಂಟೋ ಇಲ್ಲೋ ಅಂತ ಸ್ವಲ್ಪ ಡೌಟ್ ಆಗ್ತದೆ. ಒಂದು ನಾಟಕದಲ್ಲಿ ಕೇಳಿದ್ದೆ, ಅವ್ರು ಹೇಳ್ತಾರೆ ಕರಪ್ಷನ್ ಇದ್ದರೆ ಸ್ವಲ್ಪ ಚಾನ್ಸ್ ಇದೆ, ಯಾಕಂದ್ರೆ ಸ್ವಲ್ಪ ಹಣ ಕೊಟ್ಟರೆ ಕೆಲಸ ಆಗ್ತದೆ. ಆದರೆ ಈಗ ನಾವು ಕರಪ್ಷನ್ ನಮ್ಮ ಮುಂದೆ ಇಡದೆ ನಮ್ಮ ಜೀವನದಲ್ಲಿ ಹೇಗೆ ನಾವು ಯುದ್ಧದ ನೆರಳಾಗದೆ ಪ್ರೀತಿಯ ಬೆಳಕಾಗುವುದು ಹೇಗೆ ಅಂತ ನಾವು ವಿಚಾರ ಮಾಡಬೇಕು. ಗಲ್ಫಿಂದ ನಮ್ಮ ಎಲ್ಲ ನೆಂಟರಿಷ್ಟರು ಇದ್ದಾರೆ. ನಮಗೆ ಮೆಸೇಜ್ ಬರ್ತಾ ಇದೆ ಅಲರ್ಟ್ ಅಂತ ಹೇಳಿ, ಈಗ ಬಾಂಬ್ ಬರುವ ಚಾನ್ಸ್ ಇದೆ, ಈಗ ಸ್ವಲ್ಪ ಟೆನ್ಷನ್ ಇದೆ. ಸ್ವಲ್ಪ ಸಮಯದ ನಂತರ ಪುನಃ ಅವರಿಗೆ ಮೆಸೇಜ್ ಬರ್ತದೆ, ಈಗ ಪರವಾಗಿಲ್ಲ, ನೀವು ಅಲ್ಲಿ ಹೋಗ್ಬೋದು ಅಂತೇಳಿ. ಇದು ಒಂದು ವಿಷಯ ಎಂದರೆ, ಯಾವಾಗ ನಮ್ಮ ನಾಯಕರು ಚೆನ್ನಾಗಿ ತಮ್ಮ ಜನರ ಒಂದು ರೀತಿಯ ಕಾಳಜಿಯನ್ನು ಉಪಯೋಗಿಸ್ತಾರೋ, ಕಾಳಜಿಯನ್ನು ನೋಡ್ಕೊಳ್ತಾರೋ, ಅಲ್ಲಿ ಖಂಡಿತವಾಗಿಯೂ ಹೇಗೆ ನಮ್ಮ ಯೇಸು ಸ್ವಾಮಿಯವರು ಕೊರಿಂಥದವರಿಗೆ ಹೇಳಿದ್ದಾರೋ, ನೀವು ಮಾಡುವುದೆಲ್ಲವನ್ನು ಪ್ರೀತಿಯಿಂದ ಮಾಡಿರಿ. ನೀವು ಕೇವಲ ಮಾತಿನಲ್ಲಿ ಮಾತ್ರವಲ್ಲ, ನಿಮ್ಮ ನಡೆಯಲ್ಲಿ ಸಹ ಅದನ್ನು ತೋರಿಸಿರಿ. ಕುವೆಂಪುರವರ ಸಾಲುಗಳನ್ನು ನೆನಪಾಗ್ತಾ ಇದೆ. ಓ ನನ್ನ ಚೇತನ ಆಗು ನೀ ಅನಿಕೇತನ. ಅಂದರೆ ನಮ್ಮ ಮನಸ್ಸು ಒಂದು ಪ್ರದೇಶದ ಮತಜ ಸಂಕುಚಿತ ಗೋಡೆಗಳಿಗೆ ಸೀಮಿತವಾಗದೆ ವಿಶ್ವವ್ಯಾಪ್ತಿ ಪ್ರೀತಿಯನ್ನು ಹೊಂದಿರಲಿ, ಇದರ ಅರ್ಥವಾಗಿದೆ. ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ನಾನು ಶುಭ ಹಾರೈಸ್ತೇನೆ. ನಮ್ಮ ಬಂಧುತ್ವವು, ನಮ್ಮಲ್ಲಿರುವ ಶಾಂತಿಯು
ದಿನದಿಂದ ದಿನಕ್ಕೆ ಬೆಳೆಯಲಿ, ನಮ್ಮ ಜೀವನವು ಒಳ್ಳೆಯದಾಗಲಿ. On this occasion of Ramzan, I would like to wish all of you a pleasant time. May this time be a time of joy and happiness. Let our humility, let our patience, let our self-discipline be continued. I would like to thank the organizers for giving me an occasion to express my thoughts, my desires. I wish you all well. Thank you so much. ಧನ್ಯವಾದಗಳು ಡಾಕ್ಟರ್ ಮೆಲ್ವಿನ್ ಡಿ ಕುನಾ, ನಿಮ್ಮ ಸ್ಫೂರ್ತಿದಾಯಕ ಮಾತುಗಳಿಗಾಗಿ. ಇದೀಗ ನಮ್ಮ ಜೊತೆ ಖ್ಯಾತ ಸಾಹಿತಿಗಳು, ನಿವೃತ್ತ ಶಿಕ್ಷಕರು, ನಮ್ಮ ಇಷ್ಟದ ಸಾಹಿತಿಯಲ್ಲಿ ಬರೋದಂತಹ BM ರೋಹಿಣಿ ಅವರಿದ್ದಾರೆ. ಅವರು ಸೌಹಾರ್ದದ ಬಗ್ಗೆ ಮಾತನಾಡಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ತಿದ್ದೇವೆ. ಮತ್ತು ಸಭಾಂಗಣದಲ್ಲಿರುವ ಎಲ್ಲ ನನ್ನ ಸೋದರ ಸೋದರರಿಗೆ ಪ್ರೀತಿಯ ನಮಸ್ಕಾರಗಳು ಮತ್ತು ಹಬ್ಬದ ಶುಭಾಶಯಗಳು. ನನಗೆ ಒಂದು ಪ್ರಶ್ನೆ ಇದೆ. ಏನು ಗೊತ್ತಾ, ನಮ್ಮದು ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾರೆ, ಹೌದಲ್ಲ? ನಾವು ಪ್ರಸಿದ್ಧಿ ಆದದ್ದು ಯಾವುದರಲ್ಲಿ? ದಕ್ಷಿಣ ಕನ್ನಡ ಜಿಲ್ಲೆ. ಈ ಬುದ್ಧಿವಂತರು ಇಡೀ ಪ್ರಪಂಚದಲ್ಲೇ ಪ್ರಸಿದ್ಧರಾದ್ರಲ್ಲ, ಯಾವ ಬುದ್ಧಿವಂತಿಕೆ? ಮಾನದಂಡ ಏನು? ಈ ಬುದ್ಧಿವಂತರು ಪ್ರಪಂಚದಲ್ಲೇ ಪ್ರಸಿದ್ಧರಾಗಲಿಕ್ಕೆ ಬುದ್ಧಿ ಮಾತ್ರ ಕಾರಣವಾ? ಹೃದಯ ಕೆಲಸ ಮಾಡಲಿಲ್ವಾ? ಮನುಷ್ಯರಿಗೆ ಬುದ್ಧಿ ಮಾತ್ರ ಇದ್ರೆ ಸಾಕಾ? ಹೃದಯ ಬೇಡವಾ? ನನ್ನ ಪ್ರಶ್ನೆ. ನನಗೆ ಬಹಳ ವರ್ಷಗಳ ಹಿಂದೆ ವಿಶ್ವಕುಮಾರ್ ಅವರು ಕರಾವಳಿ ಪುಸ್ತಕ ಬರೆದಾಗ, ಮತ್ತು ಶಿವರಾಮ್ ಕಾರಂತರು ಓದುವ ಆಟ ಅಂತ ಪುಸ್ತಕ ಬರೆದಾಗ ಎಲ್ಲ ಗಲಾಟೆ ಮಾಡಿದ್ರಲ್ಲ, ಆವಾಗ ನನಗೆ ಅನಿಸಿತು, ನಾನು ಪೆದ್ಯ, ನನಗೆ ಯಾಕೆ ಅದು ಆಗಲಿಲ್ಲ ಅವರ ಹಾಗೆ ಬೊಬ್ಬೆ ಹಾಕಲಿಕ್ಕೆ? ನನಗೆ ಒಂದು ಪ್ರಶ್ನೆ. ಹಾಗಾದರೆ ನಾನು ಯಾವುದಕ್ಕೂ ಪ್ರಯೋಜನ ಇಲ್ಲದವಳು. ಉತ್ತರ ಕರ್ನಾಟಕದಲ್ಲಿ ಒಬ್ಬ ಮುಸ್ಲಿಂ ಬಂಧು ಒಬ್ಬರು ಹಿಂದೂ ಮಕ್ಕಳನ್ನು ಸಾಕಿ ಅವರಿಗೆ ವಿದ್ಯೆ ಕಲಿಸಿ ಅವರಿಗೆ ಮದುವೆ ಮಾಡಿ ಎಲ್ಲ ಕೊಟ್ಟರು ಒಂದು ಪೇಪರಲ್ಲಿ ನೋಡಿದೆ. ಅವರೆಲ್ಲ ಹೆಡ್ರ? ನನ್ನ ಪ್ರಶ್ನೆ ಅದು. ಬುದ್ಧಿಗೂ ಹೃದಯಕ್ಕೂ ತಾಳಮೇಳ ಇಲ್ಲದಿದ್ದರೆ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಯಾವ ಹೆಸರು ಗಳಿಸ್ತದೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ನಾನೇ ಒಂದಷ್ಟು ನನ್ನ ಅನುಭವಗಳನ್ನು ಹೇಳಿಕೊಳ್ಳಿಕ್ಕೆ ಇಲ್ಲಿ ಸಮಯ ಇಲ್ಲ. ನನ್ನ ಅನುಭವದಲ್ಲೇ ನಾನು ಹೇಳುವುದಿದ್ರೆ, ನನ್ನ ಕುಟುಂಬದಲ್ಲೇ ಎಷ್ಟು ಮಂದಿ ನನ್ನ ಸಂಬಂಧಿಕರೇ ಅಂತರ್ಜಾತಿ ವಿವಾಹ ಆಗಿದ್ದಾರೆ. ಆಗ ಯಾರೂ ಮರ್ಯಾದಾ ಹತ್ಯೆ ಮಾಡಲಿಲ್ಲ ಸ್ವಾಮಿ, ಯಾರೂ ಮಾಡಲಿಲ್ಲ. ಮೊನ್ನೆ ಗರ್ಭಿಣಿ ಮಗಳನ್ನೇ ಕೊಂದನಲ್ಲ ಒಬ್ಬ ತಂದೆ. ಇದು ಯಾವ ಬುದ್ಧಿವಂತಿಕೆ, ಯಾವ ಹೃದಯವಂತಿಕೆ? ಯಾಕೆ ಹೀಗಾಗ್ತಾ ಇದೆ? ಒಂದು 30-40 ವರ್ಷಗಳಿಂದ ಈಚೆಗೆ ಇದು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ. ಆ ಯೋಚನೆಗಾಗಿಯೇ ಈ ಮದರ್ ತೆರೆಸಾ ವಿಚಾರ ವೇದಿಕೆಯವರು ನಮ್ಮನ್ನು ಸಂಘಟನೆ ಮಾಡಿ ಒಂದಷ್ಟು ನಮ್ಮ ಭಾವನೆಗಳನ್ನು, ಪ್ರೀತಿಯನ್ನು ಹಂಚಿಕೊಳ್ಳಿಕ್ಕೆ ಕಳೆದ 2 ವರ್ಷಗಳ ಹಿಂದೆ ಪ್ರೀತಿಗೆ 2 ಅಕ್ಷರ ಎಂಬ ಒಂದು ದೊಡ್ಡ ಅಭಿಯಾನ ಮಾಡಿದರು. ಎಲ್ಲ ಕಡೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಸಂಚರಿಸಿ ಒಂದಷ್ಟು ಕೆಲಸ ಮಾಡಿದರು. ಈಗ ಕೆಲವು ವರ್ಷಗಳಿಂದ ಈ ಥರ ಅಭಿಯಾನ ಪ್ರಾರಂಭ ಮಾಡಿದ್ದಾರೆ. ಎಷ್ಟು ದೊಡ್ಡ ಕೆಲಸ ನೋಡಿ. ನಾವು ನಮ್ಮ ಒಳಗನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ನಮ್ಮ ಹೃದಯ ಅನ್ನೋದು ಇದೆಯಲ್ಲ ಎಲ್ರಿಗೂ, ಇದನ್ನೊಮ್ಮೆ ನಾವೇ ಪ್ರಶ್ನಿಸಿಕೊಳ್ಬೇಕು. ಈ ಥರದ ಒಂದು ಕೆಲಸ ಎಲ್ಲ ಕಡೆ ಆಗಬೇಕು ಮತ್ತು ಮಕ್ಕಳಿಗೆ ಒಂಥರ ಇದು ತಲುಪಬೇಕು. ಎಲ್ಲಿವರೆಗೆ ಅಂದರೆ, ನೀವು ನಂಬ್ತೀರ ಇಲ್ವಾ, ಮನೆಗಳು ಕೂಡ ಮನಸ್ಸುಗಳು ಕೂಡ ಏನೇನೋ ಆಗ್ತಾಯಿವೆ. ನೀವು ನಂಬ್ತೀರ ಇಲ್ವೋ, ಇಲ್ಲಿಯ ಯಕ್ಷಗಾನ ಕಲೆ ಇದೆಯಲ್ಲ, ಅದು ಒಂದು ಕಾಲದಲ್ಲಿ ಹೀಗಿರಲಿಲ್ಲ ಸ್ವಾಮಿ. ಈಗ ಇತ್ತೀಚಿನ ವರ್ಷಗಳಲ್ಲಿ ಅದು ಕೂಡ ಬದಲಾಗ್ತಾ ಇದೆ. ಇದಕ್ಕೆ ಯಾರು ಕಾರಣ? ಎಲ್ಲಿ ತಪ್ಪಿದ್ದೇವೆ? ನಾವೇ ಪ್ರಶ್ನೆ ಮಾಡಿಕೊಳ್ಬೇಕಾಗುವಂಥ ಕಾಲ ಇದು. ಬಂಧುಗಳೇ, ಈ ವೇದಿಕೆಯಿಂದ ಇನ್ನಷ್ಟು ಇಂಥ ಕೆಲಸಗಳು ಆಗಲಿ. ನನಗೆ ಗೊತ್ತು ಸಮಯ ಆಯಿತು ಅಂತ ಅವಕಾಶ ಮಾಡಿಕೊಟ್ಟದ್ದಕ್ಕೆ ರಾಯ್ ಕ್ಯಾಸರ್ ನನ್ನ ಸ್ಟೂಡೆಂಟ್ ಅಂತ ಹೇಳೋದಕ್ಕೆ ನನಗೆ ತುಂಬ 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 ಅಭಿಮಾನ. ನೀವು ನಂಬ್ತೀರಾ ಇಲ್ವಾ, ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಅವರೊಂದು ಅದ್ಭುತ ಭಾಷಣ ಮಾಡಿದರು. ಯಾವ ಯೂನಿವರ್ಸಿಟಿ ಪ್ರೊಫೆಸರ್ಗಳು ಕೂಡ ಅವರ ಮುಂದೆ ಏನೂ ಅಲ್ಲ. ಅಂತಹ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಗೆ ನಾನು ಕಲಿಸಿದ್ದೇನಲ್ಲ, ಇದು ನನಗೆ ದೊಡ್ಡ ಹೆಮ್ಮೆ. ಗುರುವನ್ನು ಮೀರಿಸುವಂತಹ ಒಬ್ಬ ಶಿಷ್ಯ ಇಂಥ ಕೆಲಸ ಮಾಡ್ತಾರೆ ಅಂಥೇಳಿಯೇ ನನಗೊಂದು ದೊಡ್ಡ ನಿಮ್ಮ ಆಶೀರ್ವಾದ ಅವರ ಮೇಲೆ ಇರಲಿ. ಅವರಿಂದ ಇನ್ನೂ ಇಂಥ ಕೆಲಸಗಳು ಆಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ.
ಧನ್ಯವಾದಗಳು ಮೇಡಮ್, ನಿಮ್ಮ ಪ್ರೀತಿಯ ಮಾತುಗಳಿಗೆ. ನಿಮ್ಮ ಸಹಕಾರ ಯಾವತ್ತೂ ಇರಬೇಕು. ನಾವು ಇಂತಹ ಕಾರ್ಯಕ್ರಮವನ್ನು ಸೌಹಾರ್ದಯುತ ಮಂಗಳೂರನ್ನು ರಚಿಸುವುದಕ್ಕೆ ಸಂತ ಮದರ್ ತೆರೇಸಾ ವಿಚಾರ ವೇದಿಕೆ ಯಾವತ್ತೂ ನಿಮ್ಮ ಜೊತೆ ನಾವೆಲ್ಲ ಇದ್ದೇವೆ ಅಂತ ಹೇಳಿಕೊಳ್ಳುತ್ತಾ ಮತ್ತೊಮ್ಮೆ ನಿಮಗೆ ಧನ್ಯವಾದವನ್ನು ಕೋರುತ್ತಾ, ಇದೀಗ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಝೀನತ್ ಬಕ್ಷ್ ಈದ್ಗಾ ಜುಮ್ಮಾ ಮಸೀದಿಯ ಉಪಾಧ್ಯಕ್ಷರು, ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದಂತಹ ಅಶ್ರಫ್ ರವರು ತಮ್ಮ ಮುಂದೆ. ಸಂತ ಮದರ್ ತೆರೇಸಾ ವಿಚಾರ ವೇದಿಕೆ ವತಿಯಿಂದ ಇವತ್ತಿನ ಇಫ್ತಾರ್ ಕೂಟದ ಬಂದಂಥ ಎಲ್ಲರಿಗೂ ಕೂಡ ವೇದಿಕೆಯಲ್ಲಿ ಇರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಇಲ್ಲಿ ಬಂದಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ವಂದಿಸ್ತಾ ಮಾತಾಡುವಂಥ ಅವಕಾಶ ನಮಗಿಲ್ಲ. ಯಾಕೆಂದರೆ ನಮ್ಮ ಇಬ್ಬರು ಧರ್ಮಗುರುಗಳು ಫಾದರ್ ಮತ್ತು ನಮ್ಮ ಮೌಲ್ಯವರು ತುಂಬ ಚೆನ್ನಾಗಿ ತಮ್ಮ ಮುಂದೆ ಮಾತಾಡಿದ್ದಾರೆ. ಒಂದು ವಿಷಯ ಅಂತ ಹೇಳಿದರೆ 8 ವರ್ಷದಿಂದ ಈ ಒಂದು ವೇದಿಕೆ ಹಲವು ಕಾರ್ಯಕ್ರಮಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿಕೊಂಡು ಬಂದಿದೆ. ಈ ಜಿಲ್ಲೆಯಲ್ಲಿ ಬೇಕಾದ ರೀತಿಯಲ್ಲಿ ಸೌಹಾರ್ದ ಬೇಕಂತ ಅವರು ಹೋರಾಟ ಮಾಡಿಕೊಂಡು ಎಲ್ಲ ಕಾರ್ಯಕ್ರಮವು ಕ್ರಿಸ್ಮಸ್ ಹಬ್ಬವಾಗಲಿ, ದೀಪಾವಳಿ ಹಬ್ಬ ಆಗಲಿ, ರಂಜಾನ್ ಹಬ್ಬ ಆಗಲಿ ಮತ್ತು ಬೇರೆ ಬೇರೆ ರೀತಿಯ ಒಂದು ಕಾರ್ಯಕ್ರಮ ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ. ಎಷ್ಟು ಅದು ಫಲ ಸಿಗ್ತದೋ ಇಲ್ಲವೋ ಅಂತ ಅದು ಬೇರೆ ವಿಷಯ. ಆದರೆ ಕೂಡ ಪ್ರಯತ್ನ ಮಾಡುವಂಥ ಕರ್ತವ್ಯ ಅದು ಅವರದ್ದಾಗಿರ್ತದೆ. ಅದರೊಟ್ಟಿಗೆ ಸಹಕರಿಸುವಂಥ ಕೆಲಸ ನಮ್ಮದಾಗಿರ್ತದೆ. ನಾವು ಇವತ್ತು ಸೇರಿದವೆಲ್ಲರೂ ಕೂಡ ಈ ಜಿಲ್ಲೆಯಲ್ಲಿ ಶಾಂತಿ ಬೇಕು, ಸೌಹಾರ್ದ ಬೇಕೆಂಬ ಒಂದು ನೆಲದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿದ್ದೇವೆ. ಇನ್ನು ಕೂಡ ಮುಂದೆ ಕೂಡ ಯಾರು ಕೂಡ ನಮ್ಮ ಜಿಲ್ಲೆ ಅಶಾಂತಿ ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡಿದರೂ ನಾವೆಲ್ಲರೂ ಸೇರಿ ಮುಂದೆ ಕೂಡ ಆ ಅಶಾಂತಿಯನ್ನು ಶಾಂತಿ ಮಾಡಿಕೊಳ್ಳುವಂಥ ಪ್ರಯತ್ನ ನಾವೆಲ್ಲ ಮಾಡಿಕೊಳ್ಳುವ, ಒಟ್ಟಿಗೆ ಸೇರುವಣ ಅಂತ ಹೇಳಿಕೊಂಡು ನಮ್ಮ ಮಸೀದಿಯಲ್ಲಿ ಪ್ರತಿ ದಿವಸ ಕೂಡ 300 ಜನರಿಗೆ ಇಫ್ತಾರ್ ಅಲ್ಲಿ ನಾವು ಮಾಡಿಕೊಂಡು ಬರ್ತಾಯಿದ್ದೇವೆ. ಇವತ್ತು ಈ ಮದರ್ ತೆರೇಸಾ ವೇದಿಕೆ ಕೂಡ ಅಲ್ಲಿ 300 ಮಂದಿಗೂ ಕೂಡ ಆ ಒಂದು ಉಪವಾಸ ಬಿಡುವಂಥ ಏನು ಅಲ್ಲಿ ಬೇಕಾದ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿಕೊಟ್ಟಿದ್ದಾರೆ. ಅದರ ನನ್ನ ಮಸೀದಿ ಪರವಾಗಿ ನನ್ನ ಅಧ್ಯಕ್ಷರ ವೈ ಅಬ್ದುಲ್ ಕುಂಜಾಜ್ ಅವರು ಅಧ್ಯಕ್ಷರು, ಅವರ ಪರವಾಗಿ ಈ ವೇದಿಕೆಗೆ ಅಭಿನಂದನೆ ಮತ್ತು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮುಂದೆ ಕೂಡ ನಮ್ಮೆಲ್ಲ ಸಹಕಾರ ತಮ್ಮೊಟ್ಟಿಗೆ ಇದೆ. ತಮ್ಮ ಬಂದಂಥ ಎಲ್ಲರೂ ಕೂಡ ನಾವು ಮುಂದೆ ಕೂಡ ಶಾಂತಿ ಬಯಸೋಣ. ಈ ಒಂದು ವಿಚಾರ ವೇದಿಕೆ ನಾನು ಅಭಿನಂದಿಸ್ತಾ ಧನ್ಯವಾದ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಅಶ್ರಫ್ ಸರ್ ತಮ್ಮ ಸ್ಫೂರ್ತಿದಾಯಕ ಮಾತುಗಳಿಗೆ. ಆತ್ಮೀಯರೇ, ರಂಜಾನ್ ಇಡೀ ದಿನ ಆಹಾರ ನೀರಿಲ್ಲದೆ ವೃತ ಆಚರಿಸಿರುವಂತಹ ಮುಸ್ಲಿಂ ಸಹೋದರರು, ಅವರ ಜೊತೆಗೆ ನಾವು ಸರ್ವಧರ್ಮೀಯರು ಸೇರಿಕೊಂಡು ಇವತ್ತು ಈ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ್ದೇವೆ. ತಮ್ಮ ಮುಂದೆ ತಿನಿಸುಗಳನ್ನ ಇಟ್ಟಿದ್ದೇವೆ. ದಯವಿಟ್ಟು ಅಜಾನ್ ಕರೆಯ ಬಳಿಕವೇ ತಾವೆಲ್ಲ ಜೊತೆಗೆ ಅದನ್ನು ಸೇವಿಸಬೇಕೆಂಬಂತಹ ವಿಚಾರ ವೇದಿಕೆಯ ಮನವಿ. ಅದನ್ನು ತಾವುಗಳು ಪಾಲಿಸ್ತೀರೆಂಬಂತಹ ನಂಬಿಕೆಯೊಂದಿಗೆ 6:40ಕ್ಕೆ ಅಜಾನ್ ಕರೆ ಆಗ್ತದೆ. ಆ ಬಳಿಕ ನಾವೆಲ್ಲರೂ ಜೊತೆಗೆ ಒಟ್ಟಿಗೆ ಸೇವಿಸೋಣ ಅಂತ ಹೇಳಿಕೊಳ್ಳುತ್ತಾ ಮನವಿಯನ್ನು ಮಾಡುತ್ತಾ, ಇದೀಗ ನಮ್ಮ ಜೊತೆ ಇರುವಂತಹವರು ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂತಹ ಸ್ಟ್ಯಾನಿ ಆಲ್ವರಸ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತೇನೆ. ಸಂತ ಮದರ್ ತೆರೇಸಾ ವಿಚಾರ ವೇದಿಕೆ ಇದರ ಆಶ್ರಯದಲ್ಲಿ ಪ್ರೀತಿ ಹರಡಲಿ ಎಲ್ಲೆಡೆ ಎಂಬ ಘೋಷವಾಕ್ಯದೊಂದಿಗೆ ಇಫ್ತಾರ್ ಕೂಟವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಹಾಗೂ ಇಲ್ಲಿ ನೆರೆದಿರುವವರಿಗೆ ಸಂಜೆಯ ಶುಭಾಶಯಗಳನ್ನು ಹೇಳುತ್ತಾ ಜಾಸ್ತಿ ನಾನು ಮಾತನಾಡೋದಿಲ್ಲ. 2 ಮಾತು. ಒಂದು, ನಿನ್ನೆಯಿಂದ ವಾಟ್ಸ್ಯಾಪಲ್ಲಿ ಒಂದು ಚಿಕ್ಕ ರೀಲ್ ಬರ್ತಾ ಇದೆ. ಬಜಾಲ್ನಲ್ಲಿ ಒಬ್ಬ ಯುವಕ ಒಂದೇ 1 ನಿಮಿಷ ಇಂಥದೇ ಒಂದು ಸೌಹಾರ್ದ ಕೂಟದಲ್ಲಿ ಮಾತನಾಡಿದ ಮಾತುಗಳು. ಸೌಹಾರ್ದ ಅಂದರೆ ಏನು? ಒಟ್ಟಿಗೆ ಸೇರಿ ಕೇಕ್ ಕತ್ತರಿಸುವುದು, ಇಫ್ತಾರ್ ಬಿಡುವುದು ಅಥವಾ ದೀಪಾವಳಿ ಆಚರಿಸುವುದು, ಇಷ್ಟೇನಾ? ಸೌಹಾರ್ದ ಅನ್ನೋದು ಈ ಗಳಿಗೆಯಲ್ಲಿ ಆರಂಭವಾಗಿ ನಮ್ಮ ಜೀವನವಿಡೀ ನಾವು ಅದನ್ನು ಜೀವಿಸಬೇಕು ಅನ್ನುವಂಥ ಒಂದೇ ನಿಮಿಷದ ಮಾತನಾಡಿದಂಥ ಒಬ್ಬ ಯಶರಾಜ್ ಅನ್ನುವಂಥ ಯುವಕ, ಆ ಮಾತುಗಳು ನನಗೆ ಭಾಳಷ್ಟು ನಾಟಿತು. ಯಾಕಂತ ಹೇಳಿದರೆ, ಜನರ ದಿಕಾವೆಗಾಗಿ ನಾವು, ಜನರು ನೋಡೋಕ್ಕಾಗಿ ನಾವು ಹಲವಾರು ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೇವೆ. ಆದರೆ ಇಲ್ಲಿಂದ ಹೋದ ಮೇಲೆ ನಾವು ಎಷ್ಟು ಇಂಥ ಸೌಹಾರ್ದತೆಯನ್ನು ಜೀವಿಸುತ್ತೇವೆ ಅನ್ನೋದು ಬಹಳ ಮುಖ್ಯ. ಇವತ್ತು ಇಬ್ಬರು ಗುರುಗಳು ಭಾಳ ಸುಂದರ ರೀತಿಯಲ್ಲಿ ಈ ಇಫ್ತಾರ್ ಆಗಲಿ ಆ ಜೀವನದ ಅರ್ಥವನ್ನು
ನಮಗೆ ಬಹಳ ಸುಂದರವಾಗಿ ಬಿಡಿಸಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಇಲ್ಲಿರುವವರಲ್ಲಿ ಅಥವಾ ಈ ಮಾತುಗಳನ್ನು ಕೇಳುವವರಲ್ಲಿ ನಾನು ಇಷ್ಟೇ ಕೇಳ್ಕೊಳ್ತಾ ಇದ್ದೇನೆ, ಈ ಇಫ್ತಾರ್ ಕೂಟ ನಮಗೆ ಒಂದು ಆರಂಭವಾಗಲಿ. ಈ ಸೌಹಾರ್ದತೆಯನ್ನು ನಮ್ಮ ಜೀವನವಿಡೀ ನಾವು ಜೀವಿಸೋಣ. ಇಂಥ ಕಾರ್ಯಕ್ರಮಗಳು ಖಂಡಿತವಾಗಿ ಬೇಕು. ಯಾಕಂತೇಳಿದರೆ ಜನರನ್ನು ಒಟ್ಟು ಸೇರಿಸಿ ಇಂಥ ವಿಷಯಗಳನ್ನು ಹೇಳುವಂಥದ್ದು ಬಹಳ ಮುಖ್ಯ. ಮದರ್ ತೆರೇಸಾ ವಿಚಾರ ವೇದಿಕೆ ಕಳೆದ ಹಲವಾರು ವರ್ಷಗಳಿಂದ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ. ಯಾವುದೇ ಒಂದು ಧರ್ಮ ಜಾತಿ ಅನ್ನೋದನ್ನು ಮನಸ್ಸಿನಲ್ಲಿ ಹಚ್ಚಿಕೊಳ್ಳದೆ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ. ನಾನು ಮದರ್ ತೆರೇಸಾ ವಿಚಾರ ವೇದಿಕೆಯನ್ನು ಅಭಿನಂದಿಸೋರ ಜೊತೆಗೆ ಇಷ್ಟೇ ಹೇಳ್ತೀನಿ, ಆ ಧರ್ಮ ಈ ಧರ್ಮ ಯಾವ ಧರ್ಮ, ನಮ್ಮಲ್ಲಿರುವುದು ಒಂದೇ ಧರ್ಮ, ಅದುವೇ ಮಾನವ ಧರ್ಮ. ನಮಸ್ತೆ. ಸೌಹಾರ್ದತೆಯನ್ನು ನಮ್ಮ ಬದುಕಿನಲ್ಲಿ ರೂಢಿಸಿಕೊಳ್ಬೇಕೆಂಬಂತಹ ಕರೆಯನ್ನು ಕೊಟ್ಟಂತಹ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಂತಹ ಸ್ಟ್ಯಾನಿ ಆಲ್ವರೆಸ್ ಅವರಿಗೆ ಧನ್ಯವಾದವನ್ನು ಕೋರುತ್ತಾ, ಇದೀಗ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಭಗಿನಿ ಸಮುದಾಯದ ಜಾಗತಿಕ ನಾಯಕರು, ವಿಶ್ವ ಪರ್ಯಟನೆ ಮಾಡಿದಂತಹ ರೋಸ್ ಸೆಲಿನ್ ರವರು ಈ ಸಭೆಯನ್ನು ಉದ್ದೇಶಿಸಿ ಸೌಹಾರ್ದತಾ ಮಾತುಗಳನ್ನಾಡಬೇಕಾಗಿ ಕೇಳಿಕೊಡ್ತೇನೆ. ನಿಮಗೆಲ್ಲರಿಗೂ ಈ ಶುಭ ದಿನದ ಶುಭಾಶಯಗಳು. ನಮ್ಮನ್ನು ನೋಡಿ ಅವರು ನಮ್ಮಲ್ಲಿ ಸ್ಟೇಜ್ಗೆ ಕರೆದರು ಮತ್ತು ನಾವು ಇಲ್ಲಿ ಮಾತಾಡಬೇಕಂತ ಈಗಲೇ ಹೇಳಿದರು. ಐ ವಾಸ್ ನಾಟ್ ಪ್ರಿಪೇರ್ಡ್ ಎಟ್ ಆಲ್. ಇಯರ್ಸ್ ಅಗೋ ಐ ರಿಮೆಂಬರ್ ವೆನ್ ಐ ವಾಸ್ ಅ ಸ್ಟೂಡೆಂಟ್ ಇನ್ B.Ed's college at St. Anne's, we had an extempo speech, and I got one topic called "If I Were a Monkey." So today I feel if I were a human being, I must say, what would it be? If I were to speak, and I know both Konkani, Kannada, Tudu, but I need a little preparation. The only language in which I feel quite competent to speak without preparation is in English. Yes, I'm a human being. You are also a human being. The religion, the customs, the traditions, and all other things follow only next. We all have one body, one mind, one soul. It's only red blood that flows through all of us. And if it is not red, then it's poisonous. Then we are no more healthy. And I feel that red blood to me is love. And love has no barriers. It has no boundaries. It has no religion. And it's only one thing that binds us in love is the God experience. I remember one of my directors taught me the common thread that runs through humanity is God experience. So, if we have had a God experience, then I think that love will run through all of us. And that reminds me of a story. High up the cliff of a temple, there were a lot of pigeons, which were white pigeons and grey pigeons. They were all together living in harmony. And they were very happy there. But then the time of, it was a temple, on the temple top, the feast of Diwali came. When Diwali comes, naturally people want to decorate. So all of them had to fly. They flew and they went and settled on a church top. And they said, come, we'll live together. So when the Christmas came, once again, you know what happens. Your feast of birth of Jesus, and they will put the stars and the decoration and the Christmas tree. And so naturally, when they were decorating, this group of 2 groups living together, they again flew from there. And they went and settled on a mosque. And then when they settled on a mosque, there are also pigeons. They said, come, join with us, welcome. And when they settled there, the 3 groups were living peacefully, happily. And then the feast of Ramzan came. And then, when Ramzan came, they also wanted to whitewash the entire mosque. Now what to do? The 3 groups of pigeons again flew, went back to the temple.
And when they settled there in the temple, they were happily living there. Suddenly they heard a lot of noise, violent noise down below. Then the little pigeon asked the mother pigeon, "Mama, what's happening there? What's this noise?" Then the mother pigeon said, "There is a fight going on down below." "Who are these who are fighting?" They said, "They are human beings." They said, "Human beings? Why are they fighting?" They are fighting because there are Hindus, they say our God is the right God. And Christians say our God is the right one. And then the Muslims say our God is the best one. Everyone saying our God is the right one. Then they said, on account of this, they are all fighting. Then the baby pigeon said to mother, "See, we were there on the temple, we were there on the church top, we were there on the mosque, but we were all happy, all of us lived together. How come these people are fighting? They go to the temple to pray and read Gita. They go to the mosque and they read Quran. They go to the church and they read Bible, and yet they are fighting. What is the reason?" And then the mother said only one answer. What do you think? The mother said, "They have no God experience. They are all rituals. Therefore, they are fighting." My dear friends, I really appreciate that you are here, people of God experience. I'm sure for you, whether it's a Hindu or Muslim or a Christian, doesn't matter as much as it to me. It doesn't matter what we are, to what religion we follow. We follow the principle of love. And that principle of love is the guiding principle of this Vichara Vedike. So Mother Teresa was the icon of love. And you have taken, Mr. Roy, this name, Mother Teresa Vichara Vedike. And under this, you have organized this Iftar Kuta. And therefore, I'm very happy. I heartily congratulate all of you who are here, the organizers, the speakers, and all the participants who have spent your time to come here to express your love. I see the love in your eyes and in your smiles. Have a happy day, and let us all share together the meal, Iftar Kuta. Thank you very much. ಧನ್ಯವಾದಗಳು ಸಿಸ್ಟರ್ ರೋಸ್ ಸೆಲಿನ್ ಅವರಿಗೆ ತಮ್ಮ ಮಮತೆಯ ಮಾತುಗಳಿಗಾಗಿ. ಇದೀಗ ವೇದಿಕೆಯಲ್ಲಿರುವಂತಹ ಸಂತ ಮದರ್ ತೆರೇಸಾ ವಿಚಾರ ವೇದಿಕೆಯನ್ನು ಕಟ್ಟಿಕೊಂಡು ಮಂಗಳೂರಿನಾದ್ಯಂತ ವಿವಿಧ ಕಾರ್ಯಕ್ರಮವನ್ನು ಮಾಡುತ್ತಾ ಸಾಹಿತ್ಯದ ಸೌಹಾರ್ದಯುತ ಕಾರ್ಯಕ್ರಮವನ್ನು ಮಾಡುತ್ತಾ ನಮಗೆಲ್ಲರಿಗೂ ಸ್ಫೂರ್ತಿದಾಯಕರಾಗಿ ನಮ್ಮ ತಂಡದ ನೇತೃತ್ವವನ್ನು ವಹಿಸಿಕೊಂಡು ಇಂತಹ ಕಾರ್ಯಕ್ರಮದಲ್ಲಿ ಎಷ್ಟು ಬೇಕಾದರೆ ಏನು ಬೇಕಾದರೆ ಮಾಡೋದಕ್ಕೆ ನನ್ನ ಸಂಪೂರ್ಣ ಬೆಂಬಲವೇ ಅಂತ ಒಂದು ಬೆಂಬಲವನ್ನು ಕೊಟ್ಟುಕೊಂಡು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸ್ಫೂರ್ತಿಯ ಸೆಲೆಯಾಗಿರುವಂತಹ ರಾಯ್ ಕೆಸ್ಲಿನ್ ಅವರು ಅಧ್ಯಕ್ಷೀಯ ಭಾಷಣವನ್ನು ಆಡಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಹಾಗೆಯೇ ಇಲ್ಲಿ ನೆರೆದಿರುವ ಎಲ್ಲ ಧರ್ಮದ ನಮ್ಮ ಮಂಗಳೂರಿನ ಜನತೆ, ತಮ್ಮೆಲ್ಲರಿಗೂ ಈ ದಿನದ ಶುಭಾಶಯಗಳು. ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವು ಸೇರಿದ್ದೀವಿ. ಕ್ರಿಶ್ಚಿಯನ್ಸ್ ಇದ್ದಾರೆ, ಹಿಂದೂಗಳಿದ್ದಾರೆ, ನಮ್ಮ ಮುಸ್ಲಿಂ ಬಾಂಧವರಿದ್ದಾರೆ. ಮುಸ್ಲಿಂ ಬಾಂಧವರಿಗೆ ಇದೊಂದು ಬಹಳ ಒಂದು ಇಫ್ತಾರ್ ರಂಜಾನ್ ಉಪವಾಸ ಬಿಡುವ ಒಂದು ಸಮಯ. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6:30ವರೆಗೆ ಅವರು ಉಪವಾಸದಲ್ಲಿ ಇರ್ತಾರೆ. ಈಗ ಅವರು ಉಪವಾಸ ಬಿಟ್ಟು ರಾತ್ರಿ ನಮಾಜ್ ಮತ್ತು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ನಾಳೆ ಪುನಃ ಸತತವಾಗಿ 30 ದಿನ ಈ ಉಪವಾಸ ಹಬ್ಬವನ್ನು ಅವರು ಆಚರಿಸ್ತಾರೆ. ನಾವು ಈಗ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯಾಕೆ ಬಂದಿದ್ದೇವೆ? ನನಗೆ ಸೆಂಥಿಲ್ ಅವರು, ನಮ್ಮ ಮಂಗಳೂರಿನಲ್ಲಿ DC ಇದ್ದವರು, ಒಮ್ಮೆ ಭಾಷಣ ಮಾಡುವಾಗ ಹೇಳಿದರು, ನಾವು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ನಾವು ನಮ್ಮಲ್ಲಿ ಭೇದ ಭಾವಗಳನ್ನು ಹುಡುಕ್ತೇವೆ, ಯಾರ ದೇವರು ಶ್ರೇಷ್ಠರಂತೂ ನಾವು ನೋಡ್ತೇವೆ. ಆದರೆ ಹಾಗೆ ನಡೆದರೆ ಖಂಡಿತವಾಗಿಯೂ ನಾವು ಒಂದಾಗಿ ಸಮರಸ್ಯದಿಂದ ಬಾಳಲಿಕ್ಕೆ ಸಾಧ್ಯತೆನಿಲ್ಲ. ನಾವು ಏನು ಹುಡುಕ್ಬೇಕಂದ್ರೆ, ಏನು ಮಾಡಬೇಕಂದ್ರೆ, ನಮ್ಮ ಈ ವಿವಿಧತೆಗಳಲ್ಲಿ ಏನು ಒಳ್ಳೆಯದಿದೆ, ವಿ ಹ್ಯಾವ್ ಟು ಸೆಲೆಬ್ರೇಟ್ ಅವರ್ ಡಿಫ್ರೆನ್ಸಸ್. ನಮ್ಮ ವಿವಿಧತೆಗಳನ್ನು ನಾವು ಸಂಭ್ರಮಿಸಬೇಕು.
ಆವಾಗ ಮಾತ್ರ ನಾವು ಒಂದು ಧರ್ಮದ ವಿಚಾರಗಳನ್ನು ಇನ್ನೊಂದು ಧರ್ಮದವರು ಅರಿತುಕೊಂಡ್ರೆ ಖಂಡಿತವಾಗಿ ನಮಗೆ ಅರ್ಥವಾಗ್ತದೆ ಯಾಕೆ ಹೀಗೆ ಮಾಡ್ತಾರಂತ. ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವು ಕ್ರಿಶ್ಚಿಯನ್ಸರು ಮತ್ತು ಹಿಂದೂಗಳು ಬಂದಿದ್ದೇವೆ ಇಫ್ತಾರ್ ಕೂಟದ ಫ್ರೂಟ್ಸ್ ತಿನ್ನಲಿಕ್ಕೆ ಮತ್ತು ಬಿರಿಯಾನಿ ತಿನ್ನಲಿಕ್ಕೆ ಅಲ್ಲ. ಬಹುಶಃ ಮದರ್ ತೆರೆಸಾ ವಿಚಾರ ವೇದಿಕೆ ಆಗಲಿ ನಮ್ಮ ರಾಜಕಾರಣಿ ಐವನ್ ಅವರು ನಡೆಸುವ ಇಫ್ತಾರ್ ಕೂಟ ಆಗಲಿ ಮತ್ತು ಇತ್ತೀಚೆಗೆ ಈ ಎನಪ್ಪ ಅಬ್ದುಲ್ ಕುನ್ನಿ, ವಿನಯ್ ಹೆಗ್ಡೆ ಅವರು ಜೀವಂತಿದ್ದಾಗ ಈಗ ಅವರ ಸಂಸ್ಥೆಯವರು ಆಗಲಿ ನಮ್ಮ ಧರ್ಮಕ್ಷೇತ್ರದ ಬಿಷಪರಾಗಲಿ ಒಟ್ಟಿಗೆ ಸೇರಿಸಿ ನಡೆಸುವ ಈ ಇಫ್ತಾರ್ ಕೂಟ ಬಂದ ನಂತರ ಮತ್ತು ನಮ್ಮ ಮದರ್ ತೆರೆಸಾ ವಿಚಾರ ವೇದಿಕೆಯಿಂದ ಸಾಮಾನ್ಯ ಜನರಿಗೆ ನಡೆಸುವ ಈ ಇಫ್ತಾರ್ ಕೂಟದಿಂದ ಈ ಇಫ್ತಾರ್ ಕೂಟದಲ್ಲಿ ರಂಜಾನ್ ಹಬ್ಬದಲ್ಲಿ ಏನು ನಡೀತದೆ ಅಂತ ನಮ್ಮ ಧರ್ಮಗುರುಗಳು 3 ಧರ್ಮದ ಧರ್ಮಗುರುಗಳು ಬಂದು ಇಲ್ಲಿ ಪ್ರವಚನ ಮಾಡುವಾಗ ನಮಗೆ ಅರ್ಥ ಆಗ್ತದೆ ಇದರ ಮಹತ್ವ, ಈ ರಂಜಾನ್ ಹಬ್ಬದ ಮಹತ್ವ, ಈ ಉಪವಾಸದ ಮಹತ್ವ, ಈ ಇಫ್ತಾರ್ ಬಿಡುವ ಸಮಯದ ಮಹತ್ವ ಎಲ್ಲ ನಮಗೆ ಅರಿವು ಆಗ್ತದೆ. ಇವತ್ತು ಬಹುಶಃ ಇಲ್ಲಿ ನೆರೆದವರು ಬಹಳಷ್ಟು ಜನ ಮೊದಲನೇ ಸಲ ಬಂದಿರಬಹುದು. ನಾನು ಎನಪ್ಪ ಅಬ್ದುಲ್ ಕುನ್ನಿ ಅವರ ಇಫ್ತಾರ್ ಕೂಟದಲ್ಲಿ ಭಾಳಷ್ಟು ಸಿಸ್ಟರ್ಸ್ನವರಿಗೆ ನಾನು ಕರೆದಿದ್ದೆ ಈ ಸಲ. ಅವ್ರು ಹೇಳಿದರು ದಿಸ್ ಇಸ್ ಅವರ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ಫಸ್ಟ್ ಟೈಮ್ ಲೈಫ್ ಎಕ್ಸ್ಪೀರಿಯನ್ಸ್. ನಾವು ಇಫ್ತಾರ್ ಕೂಟ ಏನಂತಲೇ ನಮಗೆ ಗೊತ್ತಿರಲಿಲ್ಲ. ಈ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿ ನಮಗೆ ಈ ಆಚರಣೆಗಳನ್ನು ನೋಡಿ ಈ ಭಾಷಣಗಳನ್ನು ಕೇಳಿ ನಿಜವಾಗಿ ನಮಗೂ ಇನ್ನೊಂದು ಧರ್ಮದ ಮೇಲೆ ಪ್ರೀತಿ ಹುಟ್ಟಿತು. ಇದೇ ಸಂತ ಮದರ್ ತೆರೆಸಾ ವಿಚಾರ ವೇದಿಕೆ ಕೆಲಸ. ಪ್ರೀತಿ ಹರಡಲಿ ಎಲ್ಲೆಡೆ, ಪ್ರೀತಿ ಹಂಚುವ ನಾವು ಪ್ರೀತಿ ಹಂಚುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಸುನೀಲ್ ಕುಮಾರ್ ಬಜಾಲ ಮತ್ತು ನಾನು ಸಾಧಾರಣ 8 ವರ್ಷದಿಂದ ಈ ಮದರ್ ತೆರೆಸಾ ವಿಚಾರ ವೇದಿಕೆ ಪ್ರಾರಂಭಿಸಿ ನಮ್ಮ ಒಂದೇ ಒಂದು ವಾಕ್ಯ ಸ್ಲೋಗನ್ ಪ್ರೀತಿ ಹರಡಲಿ ಎಲ್ಲೆಡೆ, ಆ ಮುಖಾಂತರ ಶಾಂತಿ ನೆಲೆಯಲ್ಲಿ ನಮ್ಮ ಈ ಊರಲ್ಲಿ ಅಂತ ಹೇಳ್ತಾ ನಾವು ಈ ಕಾರ್ಯಕ್ರಮಗಳು ನಡೆಸ್ತಾ ಬಂದಿದೆ. ಖಂಡಿತವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಫಾದರ್ಗಳು, ಸಿಸ್ಟರ್ಸ್ಗಳು, ನಮ್ಮ ಭಾಳಷ್ಟು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರಿಶ್ಚಿಯನ್ಸ್ನವರಿದ್ದಾರೆ, ಹಿಂದೂಗಳಿದ್ದಾರೆ, ನಮ್ಮ ವೇದಿಕೆ ಸದಸ್ಯರುಗಳು ಕೂಡ ಹೌದವರು. ಹಾಗೆಯೇ ಮುಸ್ಲಿಂ ಬಾಂಧವರು ಕೂಡ ನಮಗೆ ಸಾಥ್ ಕೊಟ್ಟಿದ್ದಾರೆ. ಖಂಡಿತವಾಗಿ ನಮಗೆ ಏನು ಮದರ್ ತೆರೆಸಾ ವಿಚಾರ ವೇದಿಕೆ ಏನು ಮಾಡಲಿಕ್ಕೆ ಹೊರಟಿದೆ, ಏನು ಸಾಹಸ ಮಾಡಲಿಕ್ಕೆ ಹೊರಟಿದೆ, ಈ ಜಿಲ್ಲೆಯಲ್ಲಿ ಸೌಹಾರ್ದತೆ, ಕಮ್ಯುನಲ್ ಹಾರ್ಮನಿ, ಶಾಂತಿ ನೆಲೆಬೇಕೆ, ಪ್ರೀತಿ ಎಲ್ಲರೂ ಪ್ರೀತಿಯಲ್ಲಿ ಇರಬೇಕಂತ ಏನು ನಾವು ಸಂದೇಶ ಕೊಡಲಿಕ್ಕೆ ಇಚ್ಛಿಸ್ತೇವೆ. ಬಹುಶಃ ಇಂಥ ಕಾರ್ಯಕ್ರಮದಲ್ಲಿ ಅದು ಸಾರ್ಥಕವಾಯಿತು ಅಂತ ನಾನು ಭಾವಿಸ್ತೇನೆ. ನೀವು ಇಲ್ಲಿ ಬಂದ ಎಲ್ರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ನಾವು ಯಾವಾಗಲೂ ಹೇಳೋದುಂಟು, ಅವರ ಧರ್ಮದ ವಿಚಾರದಲ್ಲಿ ನಮಗೆ ಬರಲಿಕ್ಕೆ ಬಿಡ್ತಾರೋ ಇಲ್ಲ, ಅವರು ಭಾಗವಹಿಸ್ಲಿಕ್ಕೆ ಬಿಡ್ತಾರೋ ಇಲ್ಲ ಅಂತ. ಆದರೆ ಈಗ ಇಟ್ ಇಸ್ ಪ್ರೂವ್ಡ್ ನಾವು, ನಮಗೆ ಮನಸ್ಸಿದ್ರೆ ನಾವು ಮುಸ್ಲಿಂ ಬಾಂಧವರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು, ಹಿಂದೂ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ಬೋದು, ನಮ್ಮ ಕ್ರಿಶ್ಚಿಯನ್ ಕಾರ್ಯಕ್ರಮಗಳಲ್ಲಿ ಅವರನ್ನು ಆಹ್ವಾನಿಸ್ಬೋದು. ಈ ಮುಖಾಂತರ ಮಾತ್ರ ನಾವು ಒಬ್ಬರನ್ನೊಬ್ಬರೊಟ್ಟಿಗೆ ಬೆರೆತರೆ, ನಾವು ಒಬ್ಬರನ್ನೊಬ್ಬರು ಅರಿತರೆ, ನಾವು ಸೆಲೆಬ್ರೇಟ್ ನಮ್ಮ ವೈವಿಧ್ಯತೆಗಳನ್ನು ಸಂಭ್ರಮಿಸಿದರೆ ಖಂಡಿತವಾಗಿ ನಮ್ಮ ಈ ಊರಲ್ಲಿ, ನಮ್ಮ ದೇಶದಲ್ಲಿ ಶಾಂತಿ ಪ್ರೀತಿ ತರಲಿಕ್ಕೆ ಸಾಧ್ಯವಾಗ್ತದಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹೆಚ್ಚು ಹೊತ್ತಿಲ್ಲ, 2 ನಿಮಿಷ ಇರೋದು. 6:44ಕ್ಕೆ ಅಜಾನ್ ಆಗಬೇಕು, 6:42 ಆಯಿತು. ನಾನು ಇಷ್ಟು ಹೇಳ್ತೇನೆ, ಈ ಸಂದರ್ಭದಲ್ಲಿ ನಾವೆಲ್ಲ ಒಂದು ಸೇರಿ ಈ ನಮ್ಮ ಪ್ರತ್ಯೇಕವಾಗಿ ಈ ನಮ್ಮ ದಕ್ಷಿಣ ಕನ್ನಡದಲ್ಲಿ ಏನು ಅತ್ಯಗತ್ಯವಿದೆ, ಸೌಹಾರ್ದತೆ ಅಗತ್ಯ ಇದೆ, ಸಹಬಾಳ್ವೆ ಅಗತ್ಯ ಇದೆ, ನಾವು ಒಟ್ಟಿಗೆ ಜೀವಿಸೋದು ಅಗತ್ಯ ಇದೆ. ಇದನ್ನು ನಾವೊಂದು ಕಟ್ಟಾಚಾರಕ್ಕೆ ಇಲ್ಲಿ ಇಫ್ತಾರ್ ಕೂಟದಲ್ಲಿ ದೀಪಾವಳಿ ಆಚರಣೆಯಲ್ಲಿ ಕ್ರಿಸ್ಮಸ್ ಆಚರಣೆಯಲ್ಲಿ ಬಂದು ಕೇಕ್ ತಿಂದು ಇಫ್ತಾರ್ ಕೂಟದ ತಿಂಡಿಗಳನ್ನು ತಿಂದು ದೀಪಾವಳಿಯ ಸ್ವೀಟ್ಸ್ಗಳನ್ನು ತಿಂದು ಹೋಗೋದಲ್ಲ. ನಾವು ನಮ್ಮ ಜೀವನದಲ್ಲಿ ಇದನ್ನು ರೂಢಿಸ್ಕೊಂಡು ಯಾವಾಗಲೂ ನಾವು ಒಬ್ಬರೊಬ್ಬರು ಸಿಕ್ಕುವಾಗ ನಾವು ಗೌರವದಿಂದ ಕಾಣಬೇಕು ಮತ್ತು ನಾವು ಈ ಭಾರತದ ಹೆಮ್ಮೆಯ ನಾಗರಿಕರು ಅಂತ ಸಾರಬೇಕಂತ ಕೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ಈ ಇಫ್ತಾರ್ ಕೂಟದ ಶುಭಾಶಯಗಳು, ಹಾಗೆಯೇ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳ್ತೇನೆ. ಧನ್ಯವಾದಗಳು. ಖಂಡಿತವಾಗಿಯೂ ಸರ್ವ ಧರ್ಮದ ಹಬ್ಬಗಳು ಸರ್ವ ಜನತೆಯ ಹಬ್ಬವಾಗಲಿ ಎಂಬಂಥ ಆಶಯದೊಂದಿಗೆ ಮದರ್ ತೆರೇಸಾ ವಿಚಾರ ವೇದಿಕೆ ಇಂತಹ ಪ್ರಯತ್ನಗಳನ್ನು ರಾಯ್ ಕೇಸ್ನಿನ ಸರ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇರ್ತದೆ. ಇಂತಹ ಪ್ರಯತ್ನಕ್ಕೆ ತಮ್ಮೆಲ್ಲರ ಸಹಕಾರ ಬೇಕೆಂಬಂಥ ಮನವಿಯನ್ನು ಮಾಡುತ್ತಾ
ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಕೋರುತ್ತಾ, ಹಾಗೆ ಇಲ್ಲಿ ನೆರೆದಿರುವಂತಹ ಸರ್ವ ಭಗಿನಿಯರಿಗೆ, ಸರ್ವ ವಿವಿಧ ಶಾಲೆಯ ಶಿಕ್ಷಕರು ನಮ್ಮ ಜೊತೆ ಉಪಸ್ಥಿತಿದ್ದೀರಿ, ವಿವಿಧ ಸಂಘಟನೆಗಳ ಮುಖ್ಯಸ್ಥರಿದ್ದೀರಿ, ಹಾಗೆ ಮಂಗಳೂರಿನಲ್ಲಿ ಸೌಹಾರ್ದತೆಯನ್ನು ಬಯಸುವಂತಹ ಸೌಹಾರ್ದ ಮನಸ್ಸುಗಳಿವೆ. ನೀವೆಲ್ಲರನ್ನ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಕೋರುತ್ತಾ, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾಧ್ಯಮದ ಸ್ನೇಹಿತರು ಕೂಡ ನಮ್ಮ ಜೊತೆ ಉಪಸ್ಥಿತಿದ್ದೀರಿ. ನಿಮಗೂ ಕೂಡ ವಿಶೇಷವಾದಂತಹ ಧನ್ಯವಾದವನ್ನು ಕೋರುತ್ತಾ, ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಕೇಟರಿಂಗ್ನ ವ್ಯವಸ್ಥೆಯನ್ನು ಮಾಡಿದಂಥ MAF ಕ್ಯಾಟರಿಂಗ್ಸ್ನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಕೂಡ ಧನ್ಯವಾದವನ್ನು ಕೋರುತ್ತಾ, ಈ ಒಂದು ಕಾರ್ಯಕ್ರಮವನ್ನು ನಮ್ಮಲ್ಲಿ ಮಾಡಲಿಕ್ಕೆ ಈ ಒಟ್ಟಾರವನ್ನು ನಮಗೆ ನೀಡಿದಂತಹ ಸಂತ ಅಲೋಸಿಯಸ್ ಕಾಲೇಜಿನ ಎಲ್ಲ ಮುಖ್ಯಸ್ಥರಿಗಳಿಗೆ ಕೂಡ, ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಪಕ್ಕದ ನಮ್ಮ ಮಸೀದಿ ಒಳಗೆ ಕೂಡ ಇಫ್ತಾರ್ ಕೂಟವನ್ನು ಆಯೋಜಿಸಿದ್ದೇವೆ. ಆ ಒಂದು ಇಫ್ತಾರ್ ಕೂಟವನ್ನು ಆಯೋಜಿಸಲಿಕ್ಕೆ ಕಾರಣೀಕರ್ತರಂತಹ ಅಲ್ಲಿಯ ಜಮಾತ್ನ ಎಲ್ಲ ಅಧ್ಯಕ್ಷರುಗಳು ಮತ್ತು ಸಂಬಂಧಪಟ್ಟ ಎಲ್ಲರಿಗೂ ಕೂಡ ವಿಶೇಷವಾದಂಥ ಧನ್ಯವಾದವನ್ನು ಕೋರುತ್ತಾ, ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಧನ್ಯವಾದವನ್ನು ಕೋರುತ್ತಾ, ಇದೀಗ ಕೆಲವೇ ಕ್ಷಣಗಳಲ್ಲಿ ಅಜಾನ್ನ ಕರೆಯಾಗಲಿಕ್ಕಿದೆ. ಬಳಿಕ ನಾವೆಲ್ಲರೂ ಜೊತೆಗೆ ಈ ಒಂದು ರಂಜಾನ್ನ ಉಪಹಾರವನ್ನು ಬಿಡುವಂತಹ ಸಮಯ. ಎಲ್ಲರೂ ಜೊತೆಗೆ